ನನಗೂ ಗೊತ್ತು ಅದು. ನನಗೆ ಕೃಷಿ ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ಮನೆಗೆ ಹೋಗಿ ನಾನು ಹೇಳಿದ್ರೆ ನಾನು ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ನಿನಗಾಗಲ್ಲ, ನೀನು ಹೇಳಿರೋ ಅಷ್ಟು ಸುಲಭ ಇಲ್ಲ, ಮತ್ತು ನೀನು ಅಂದ್ಕೊಂಡಿರೋ ಅಷ್ಟು ಸುಲಭ ಇಲ್ಲ, ನಾವು ಕಷ್ಟಪಟ್ಟಿದ್ದು ಸಾಕು, ನೀನು ಪಡಬೇಡ ಅನ್ನೋ ಮಾತು ಬರುತ್ತೆ. 40-50 ಕೋಟಿಗೂ ಅಧಿಕ ಹಣವನ್ನು ಸಂಪಾದನೆ ಮಾಡಿ ರೈತರಿಗೆ ನಾವು ಹೆಂಗೆ ಕೃಷಿ ಮಾಡಬೇಕು ಅಂತ ಒಬ್ಬ ಯುವಕ ತೋರಿಸುವಂಥ ಕೆಲಸ ಮಾಡಿದ್ದಾನೆ. ಕಾರಣ ಏನು ಅಂದರೆ ಯಾವುದೂ ಆಗಲ್ಲ ಅಂತ ಕೂತರೆ ಏನೂ ಆಗಂಗಿಲ್ಲ. ಅದಕ್ಕೆ ಕಷ್ಟಪಟ್ಟರೆ ಅದಕ್ಕೆ ಫಲ ಸಿಕ್ಕೇ ಸಿಗ್ತದೆ. 2 ಲಕ್ಷ 1.5 ಲಕ್ಷ ರೂಪಾಯಿ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಆದಾಯ ಆಗ್ತಾಯಿದೆ. 75,000 ರೂಪಾಯಿ ಖರ್ಚಾಗ್ತಾಯಿದೆ. 75,000 ರೂಪಾಯಿ ಲಾಭವಾಗಿ ಉಳಿತಾ ಇದೆ. ಅಲ್ಲಿಗೆ ರೈತ ಬಡವ ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅದ? ಹೌದು. ಇನ್ನು 10 ವರ್ಷದಲ್ಲಿ ಭಾರತದ ಏನು GDP ಲೆವೆಲ್ ನಾವೇನು ಮಾತಾಡ್ತೀವಿ ಅದೀಗ ಏನು ಪರ್ಸಂಟೇಜ್ ಅದ ಅದಕ್ಕಿಂತಲೂ 5-10 ಪಟ್ಟು ಕೂಡ ಜಾಸ್ತಿ ಆಗುವಂಥ ಲಕ್ಷಣಗಳು ಜಾಸ್ತಿ ಅದ. ಕಾರಣ ಏನಂದ್ರೆ ಕೃಷಿ. ಈ ಕೃಷಿಗೆ ಬರುವಂಥ ಉತ್ಪನ್ನಗಳು ಎಲ್ಲವೂ ಕೂಡ ರಾಸಾಯನಿಕ ಉತ್ಪನ್ನಗಳು ಎಲ್ಲವೂ ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಆಗಿ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗ್ತಾ ಇರುವಂಥದ್ದು. ಹಾಗಾಗಿ ಅದನ್ನು ಪ್ರಮಾಣ ಕಮ್ಮಿ ಆಯಿತು ಅಂದರೆ ಇಲ್ಲೇ ಆ ಉತ್ಪನ್ನಗಳ ತಯಾರಿ ಆಗ್ಲಿಕ್ಕೆ ಚಾಲು ಆಯ್ತು ಅಂದ್ರೆ ಅದರ ಹಣ ನಮ್ಮ ಭಾರತ ದೇಶದಲ್ಲೇ ಉಳಿಯುತ್ತೆ. ಭಾರತ ದೇಶದಲ್ಲಿ ಉಳಿದಾಗ ಭಾರತ ಗಟ್ಟಿಯಾಗಲಿಕ್ಕೂ ಕಾರಣ ಆಗ್ತದೆ ಮತ್ತು ರೈತರು ಇನ್ನೂ ಅತಿ ಹೆಚ್ಚು ಲಾಭ ಗಳಿಸುವಂಥದ್ದು ಆಗ್ಬೋದು. ಕೂದಲಿಂದ ಕೃಷಿಗೆ ತುಂಬ ಉಪಯುಕ್ತ ಆಗಿದೆ ಅನ್ನೋ ವಿಷಯ ನನಗೆ ಈಗ ಕ್ಯೂರಿಯಸ್ ಅನಿಸಿದೆ. ಇದು ಹೇಗೆ ಅನ್ನೋದು, ಇದು ಏನು ವಿಷಯ? ಆ ಬೆಳಿಗ್ಗೆ ಹಾಕ್ಯಂಡು ಅಂದ್ರೆ ಆ ಕೂದಲು ಅದ್ರ ಮೂಗ್ನಾಗ ಹೋಗಿ ಅದಕ್ಕೆ ಇರಿಟೇಷನ್ ಚಾಲು ಆಗ್ತದೆ. ಇರಿಟೇಷನ್ ಚಾಲು ಆಯ್ತು ಅಂದ್ರೆ ಅದು ನಮ್ಮ ಹೊಲ್ದಾಗ ನಿಂದ್ರಂಗಿಲ್ಲ, ಬಿಟ್ಟು ಓಡಿ ಹೋಗ್ತದೆ. ಅದ್ರ ಸಲಕ್ಕೆ ನಾ ಅದನ್ನು ಹಾಕ್ತೀನಿ ರೀ ಅಂತ ಅವ ಹೇಳೋದು. ಆದರೆ ಇದರಿಂದ ನಮಗೂ ಉಪಯೋಗ ಇಲ್ಲ, ರೈತರಿಗೂ ಉಪಯೋಗ ಇಲ್ಲ, ಜನರಿಗೂ ಉಪಯೋಗ ಇಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ನಾವು ಸಾವಯವ ಕೃಷಿ ಮಾಡ್ತೀವಿ, ಕೆಮಿಕಲ್ ಫ್ರೀ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಏನು ತೀರ್ಮಾನ ಮಾಡ್ಕೊಂಡ್ರಂದ್ರೆ ರೈತರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಭಾರತ ವಿಶ್ವಗುರು ಆಗಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಒಂದು ದೊಡ್ಡದಾದ ಸಂದೇಶ ಸಾರ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಭಾರತ ದೇಶದ ಬೆನ್ನೆಲುಬು ರೈತ ಅಂದಾಗ ರೈತನ ಬೆನ್ನೆಲುಬು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಅಂದರೆ ವಿಚಾರಗಳು ಅವ್ರ ಹತ್ರನೂ ಇದೆ. ಹೇಗಂದ್ರೆ ಅವ್ರಿಗೆ ಹೆಂಗಂದ್ರೆ ಹನುಮಂದಿಯವ್ರಿಗೆ ಹೋಲಿಸ್ತೀನಿ ರೀ. ಅಂದ್ರೆ ಅವ್ರಿಗೆ ಎಲ್ಲ ಜ್ಞಾನದ ಮರ್ತಾರೆ ಅಷ್ಟೇ ರೀ. ಅವರಿಗೆ ನೆನಪಾಗ್ಬೇಕಷ್ಟೇ. ನೆನಪಾದ್ರೆ ಅಂದ್ರೆ ಹನುಮ ಹೆಂಗೆ ಸಮುದ್ರ ದಾಟಿ ಸೀತೆಯನ್ನು ಕಂಡುಹಿಡಿದು ಬಂದು ಹೆಂಗೆ ರಾಮರಿಗೆ ವಿಷಯ ಮುಟ್ಟಿಸೋದ ಹಾಗೆ ಸಾವಯವ ಕೃಷಿದಾಗ ಅವರೆಲ್ಲ ಮರ್ತಾರೆ. ಅವ್ರಿಗೆ ಮತ್ತೆ ನೆನಪಾಯಿತು ಅಂದ್ರೆ ಅವರೆಲ್ರಿಗೂ ಅಮೃತ ಕೊಡುವಂಥ ಕೆಲಸ ಮಾಡೇ ಮಾಡ್ತಾರೆ ಮತ್ತು ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಅವರೆಲ್ಲರೂ ಶ್ರಮ ಪಡ್ತಾರೆ ಅಂತ ನನ್ನ ಆಸೆ. ಸಾವಯವಕ್ಕೆ ಬನ್ನಿ ಅಂತ ಹೇಳಿದ್ರೆ ಬರೋದಕ್ಕಂತೂ ತುಂಬಾ ಕಷ್ಟ ಇದೆ. ಬಂದರೆ ಅವ್ರಿಗೀಗ ಹೇಗೆ ಬರಬೇಕು, ಅವರು ಹೇಗೆ ಬಂದರೆ ಲಾಭ ಇರುತ್ತೆ ಅವರಿಗೆ? ಇದು ಭಾಳ ಒಳ್ಳೆ ಪ್ರಶ್ನೆ ಅದ ರೀ. ಯಾಕಂದ್ರೆ ನಮ್ಮಲ್ಲಿ 2 ಥರ ರೈತರು ಅರ ರೀ. ಹೆಂಗಂದ್ರೆ ಒಂದು ಪ್ರಾಮಾಣಿಕವಾಗಿ ನಾವು ಹೇಳಿರುವಂಥದ್ದು ತಲೆ ಕೆಡಿಸ್ಕೊಂಡು ಅವರು ಮಾಡಿ ಹಾಕುವಂಥವ್ರು. ಇನ್ನೊಂದು ರೈತರು ಏನದ ಅಂದ್ರೆ ನೀವು ಮಾಡಿ ಕೊಟ್ಟರೆ ಭಾಳ ಚಲೋ ಅದ ರೀ, ಅದನ್ನು ಸುಮ್ಮನೆ ನಾವು ಹಾಕ್ತೀವಿ. ಆ್ಯಕ್ಚುಲಿ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ಬೇಕು. ನಮ್ಮದೇ ತೊಗೋರಿ ಇನ್ನೊಬ್ಬರದೇ ತೊಗೋರಿ ಅನ್ನೋಕ್ಕಿಂತಲೂ ಸಾವಯವ ಕೃಷಿಗೆ ಸಂಬಂಧಪಟ್ಟದನ್ನು ಒಂದು ಫಾರ್ಮುಲಾಗಳನ್ನು ನಾವು ನಿಮಗೆ ಹೇಳ್ತೀವಿ, ಅದನ್ನು ನೀವು ಮಾಡಿ ಹಾಕಿರಿ. ನೀವು ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಒಂದು ಚಾರ್ಟೇ ಮಾಡಿದ್ದೀವಿ. ಎಲ್ಲ ಬೆಳೆಗಳಿಗೂ ಕೂಡ ಯಾವ್ಯಾವ ರೀತಿ ಬಳಸಬೇಕು, ಯಾವ್ಯಾವ ಸಮಯಕ್ಕೆ ಏನು ಗೊಬ್ಬರ ಹಾಕಬೇಕು ಅಂತ ಅದರದ್ದು ಒಂದು ಪೂರ್ಣ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ಅದನ್ನು ಬಳಸ್ಕೊಂಡ್ರೂ ಸಾಕು ರೈತರು ಸಂಪೂರ್ಣವಾಗಿ ಅವ್ರ ಸಾವಯವ ಕೃಷಿಗೆ ಏನೂ ತೊಂದರೆ ಆಗದೆ. ಅಂದರೆ ಕೆಲವೊಂದು ಜನಕ್ಕೆ ಭಯ ಏನದಂದ್ರೆ ನಾವು ಇಷ್ಟು ವರ್ಷ ಕೆಮಿಕಲ್ ಮಾಡಿದ್ದೀವಿ, ಸಡನ್ಲಿ ನಾವು ಸಾವಯವಕ್ಕೆ ಹೋದ್ವಿ ಅಂದ್ರೆ ನಮ್ದು ಎಲ್ಲಾರ ಬೆಳೆ ಕಮ್ಮಿ ಆಗ್ತದೇನೋ, ಇಳುವರಿ ಕಮ್ಮಿ ಆಗ್ತದೇನೋ ಅನ್ನುವಂಥ ಗೊಂದಲದಲ್ಲಿ ಅದಾರ. ಹಾಗಾಗಿ ಯಾವುದೇ ಇಳುವರಿ ಹೆಚ್ಚು ಕಮ್ಮಿ ಆಗದೆ ಸಾವಯವ ಪದ್ಧತಿಯಲ್ಲಿ ಮೊದಲೇನು ನೀವು ಕೆಮಿಕಲ್ ಪದ್ಧತಿಯಲ್ಲಿ ಬೆಳೀತಾ ಇದ್ದೀರಿ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಡ್ಬೋದು. ಅದಕ್ಕೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಆ ಸಂಶೋಧನೆಗಳ ಪ್ರಕಾರ ಅದನ್ನು ಬಳಸೋಲಿಕ್ಕೆ ರೈತರಿಗೆ ಸಾಕಷ್ಟು ಪಟ್ಟಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಬೆಳೆವಾರು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಒಂದು ಬೆಳೆಗಳನ್ನು ಬಗ್ಗೆನೇ ಅಂದರೆ ಯಾವ ಬೆಳೆಗೆ ಹೇಗೆ ಬಳಸಬೇಕು, ಹೇಗೆ ಬಳಸಿದ್ರೆ ಉಪಯೋಗ ಅನ್ನೋದನ್ನು ಹೇಳುವಂಥದ್ದು. ಆದರೆ ಒಂದು ಬೆಳೆ ಎಕ್ಸಾಂಪಲ್ ಕೊಡೋದಾದರೆ ಯಾವುದಾದ್ರು ಒಂದು ಬೆಳೆಗೆ ಈ ರೀತಿ ಪ್ರಾಸೆಸ್ ಫಾಲೋ ಮಾಡಿದ್ರೆ ಚೆನ್ನಾಗಾಗುತ್ತೆ, ನಿಮ್ಮ ರಾಸಾಯನಿಕಗಿಂತಲೂ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆಂಟ್ ಕೊಡ್ಬೋದಾ? ಹೌದೌದು. ಈಗ ನಾವು ಆಗಲೇ ನೀವು ಹೇಳ್ದಂಗೆ ನಾವು ಈಗಾಗಲೇ 60ಕ್ಕೂ ಅಧಿಕ ಬೆಳೆಗಳ ಮೇಲೆ ಪ್ರಯೋಗ ಮಾಡಿ ವಿತ್ ಡೆಮೋ ಮಾಡಿ ರಿಸಲ್ಟ್ ಮಾಡಿ ಇಟ್ಟಿರುವಂಥದ್ದು ಇದೆ. ಈಗ ಸಣ್ಣದು ಉದಾಹರಣೆ, ಈಗ ಎಲ್ಲರೂ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಬೆಳಗಾವಿ ಪ್ರಾಂತದಲ್ಲಿ ಕಬ್ಬು ಬೆಳೆಯುವಂಥದ್ದು ಜಾಸ್ತಿ ಇದೆ. ಸಾವಯವ ಪದ್ಧತಿಯಲ್ಲಿ ಕಬ್ಬು ಬೆಳೆದಾಗ ಎಷ್ಟು ಬರುತ್ತೆ, ಸಾವಯವ ಪದ್ಧತಿ ಇಲ್ಲದೆ ಬೆಳೆದಾಗ ಎಷ್ಟು ಬರುತ್ತೆ ಅನ್ನೋದಕ್ಕೆ ಸಾಕಷ್ಟು ರೈತರ ವಿಡಿಯೋಗಳನ್ನು ನಾವು ಈಗ ಮಾಡಿ ಕೊಡುವಂಥ ಕೆಲಸನೂ ನಮ್ಮ ಹತ್ರ ಡಾಕ್ಯುಮೆಂಟ್ರಿ ಅದ. 1 ಎಕರೆಗೆ ಸರ್ವೇ ಸಾಮಾನ್ಯ ಕೆಮಿಕಲ್ ಪದ್ಧತಿಯಲ್ಲಿ ಬೆಳೆದಾಗ 45 ರಿಂದ 55 ಟನ್ವರೆಗೂ
ಕಬ್ಬನ್ನು ಬೆಳೀತಾ ಇದ್ದಾರೆ. ಆದರೆ ನಾವು ಸಾವಯವ ಪದ್ಧತಿಯಲ್ಲಿ 65 ಟನ್ನಿಂದ 75 ಟನ್ವರೆಗೂ ಸರಾಸರಿಯಾಗಿ ಈಗಾಗಲೇ ಇಳುವರಿಯನ್ನು ತರುವಂಥ ಕೆಲಸ ಈಗ ಮಾಡಿದ್ದೀವಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾನು ಇದೊಂದು ಕಬ್ಬಿಂದ ಒಂದು ಉದಾಹರಣೆ ಅಂತಲ್ರಿ, ಸಾಕಷ್ಟು ಬೆಳೆಗಳ ಉದಾಹರಣೆ ಇದೆ. ಅನಿಲ್ ಕೆಂಗನೂರು ಅಂತ ಹೇಳಿ ಒಬ್ಬ ರೈತರಿಗೆ ನಾವು ನಮ್ಮ ಉತ್ಪನ್ನಗಳನ್ನು ಕೊಟ್ಟಿದ್ವಿ. ಆದರೆ ವಿಚಿತ್ರ ಏನಂದರೆ ಅಕ್ಕಪಕ್ಕದ ಎಲ್ಲ ರೈತರ ಬೆಳೆಗಳು ಒಣಗಿದ್ದಾವೆ, ಅವನು ಒಂದೇ ಬೆಳೆ ಒಣಗಿಲ್ಲ. ಅದಕ್ಕೆಲ್ಲರೂ ಅವನಿಗೆ ಭಾಳ ಸರಿ ಪ್ರಶ್ನೆ ಏನು ಮಾಡ್ಯಾರ ಅಂದ್ರೆ, ನಿಂದು ಯಾಕೆ ಒಣಗಿಲ್ಲ, ನೀ ಏನು ಹಾಕಿದಿ, ಏನಾದರೂ ವಿಶೇಷ ಮಾಡಿದ್ದೇನೆ ಅಂತ ಅವನಿಗೆ ಭಾಳ ಮಂದಿ ಪ್ರಶ್ನೆ ಕೇಳ್ಯಾರ. ಅವ ನಮ್ಮಲ್ಲಿ ಬರೀ ಒಬ್ಬ ರೈತ, ಅಂದ್ರೆ ನಮ್ಮ ಉತ್ಪನ್ನಗಳನ್ನು ತೊಗೊಂಡು ಬೆಳೆಸ್ತಾ ಇದ್ದ. ಈ ಸರಿ ಹೆಂಗಾಗ್ಯದ ಅಂದ್ರೆ ಪರಿಸ್ಥಿತಿ, ಅವನೇ ಒಂದು 60ರಿಂದ 70 ಚೀಲ ಬೇರೆಯವ್ರಿಗೆ ಮಾರಿದಾನೆ. ಕಾರಣ ಅವ ಏನು ಹೇಳ್ದ, ಅಜ್ಜ ನಾ ಅಂತರೂ ಉದ್ಧಾರ ಆಗ್ಲಿಕ್ಕತ್ತೀನಿ, ಮತ್ತು ನಾನು ಆಜುಬಾಜುದವರು ಉದ್ಧಾರ ಆದ್ರೆ ಮಾತ್ರ ನಾ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಅಂಥೇಳಿ ಚಿಂತನೆಯನ್ನು ಮಾಡಿಕೊಂಡು ಈಗಾಗಲೇ ಈ ರೀತಿ ಕೆಲಸ ಮಾಡುವಂಥವ್ರು ಬಹಳಷ್ಟು ಜನ ಅದಾರ. ಅದ್ರ ಜೊತೆಗೆ ಲೋಕಾಪುರದಲ್ಲಿ ಒಬ್ಬ ರೈತರಿದ್ದಾರೆ, ಶಿವನಗೌಡ ಅಂಥೇಳಿ. ಮುಧೋಳದಲ್ಲಿ ಗೌಡಪ್ಪ ಪಾಟೀಲ್ ಅಂತ ಒಬ್ಬ ರೈತರಿದ್ದಾರೆ. ಇವರೆಲ್ಲ ಹೇಗೆ ಅಂದರೆ, ಫಸ್ಟ್ ನಾವು ಅವ್ರಿಗೆ ಹೇಳಿದ್ದು, ನೀವು ಮೊದಲು ಬಳಸ್ರಿ, ನಿಮಗೆ ಸರಿ ಅನಿಸಿ ನಿಮ್ಮ ಬೆಳೆ ಸರಿ ಬಂದ ಮೇಲೆ ನೀವು ಬೇರೆಯವ್ರಿಗೆ ಹೇಳ್ರಿ, ಅಲ್ಲಿವರೆಗೂ ನೀವು ಹೇಳಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಉದ್ಧಾರ ಆದಮೇಲೆ ಮಂದಿಗೆ ಹೇಳು ಅಂತ ನಾವು ಹೇಳಿದ್ದು. ಈ ರೀತಿ ಸಾಕಷ್ಟು ಜನ ರೈತರು ಪ್ರಯತ್ನಪಟ್ಟು ಅವ್ರ ಬೆಳೆಗಳನ್ನು ಗಟ್ಟಿಯಾಗಿ ಮಾಡಿಕೊಂಡು ಬೇರೆಯವ್ರನ್ನೂ ಗಟ್ಟಿ ಮಾಡುವಂಥ ರೈತರೇ ಮಾಡ್ತಾ ಇದ್ದಾರೆ ಈ ಕೆಲಸ ರೀ. ನಾವೇನು ಜೋರಾಗಿ ಪ್ರಚಾರ ಮಾಡಿ ಜನರಿಗೆ ಇದನ್ನು ಉತ್ಪನ್ನ ತೊಗೊಳ್ರಿ ಅಥವಾ ಈ ಉತ್ಪನ್ನದಿಂದ ನಿಮ್ಗೆ ಭಾಳ ಅನುಕೂಲ ಆಗ್ತದೆ ಅಂತ ನಾವು ಪ್ರಚಾರ ಮಾಡ್ತಾ ಇಲ್ಲ. ನೀವು ಮೊದಲು ಬಳಸ್ರಿ, ಸರಿ ಅನಿಸಿದ್ರೆ ಬಳಸೋದು, ಸರಿ ಅನಿಸಿದ್ರೆ ಬಿಟ್ಟು ಬಿಡೋದು. ಖಂಡಿತ. ಆದರೆ ನೋಡಿ, ಸಾವಯವ ಕೃಷಿಯ ಬಗ್ಗೆ ಆ ಇಂಟ್ರೆಸ್ಟ್ ಬರುತ್ತೆ ನಾವು ಕೇಳುವಾಗ ಏನು ಮಾಡ್ಬೋದು ಅಂತ. ಅದೇ ನನಗೇನಿದೆ ಅಂದರೆ, ನಾನು ಮನೇಲೇ ಏನಾದರೂ ಒಂದು ತರಕಾರಿ ಬೀಜ ಹಾಕ್ತೀನಿ ಅಂತ ಹೇಳಿದ್ರೆ ಇರುವೆ ತಿನ್ನಕ್ಕೆ ಬರುತ್ತೆ. ಏನಾದರೂ ರಾಸಾಯನಿಕ ಹಾಕಿದ್ರೆ ಇರುವೆ ಹತ್ರನೂ ಬರೋದಿಲ್ಲ. ಅದು ಬೆಳೀತಾ ಬೆಳೀತಾ ಹುಳಗಳು ಬಂದುಬಿಡುತ್ತೆ. ರಾಸಾಯನಿಕ ಹಾಕಿದ್ರೆ ಮಳೆ ಬಂದರೂ ಅದು ಹೋಗೋದಿಲ್ಲ, ಎಲೆಗಳ ಜೊತೆನೇ ಇರುತ್ತೆ, ಏನು ಹೂ ಬರುತ್ತೋ ಅದ್ರ ಜೊತೆನೇ ಇರುತ್ತೆ. ಬಟ್ ನಾನೇನಾದರೂ ಈ ಥರ ಸಾವಯವದ ಏನಾದರೂ, ಈಗ ಬೂದಿ ಏನಾದರೂ ಹಾಕಿದ್ರೆ ಅದು ಮಳೆಗೆ ಹೋಗಿಬಿಡುತ್ತೆ. ಇಂಥದ್ದೆಲ್ಲ ಡೌಟ್, ಚಿಕ್ಕ ಚಿಕ್ಕ ಡೌಟ್ಗಳು. ಸಾವಯವ ಕೃಷಿ ಅಂತ ಬಂದಾಗ ರೀ, ಪ್ರತಿಯೊಂದು ಸೈಕಲಿಂಗ್ ಭಾಳ ಚಂದ ಅದ್ಭುತವಾಗಿ ಮಾಡಿಕೊಟ್ಟಾರೆ. ಹುಳುಗಳು ಬರೋದು ಯಾವಾಗಲೂ ಅಮಾಸೆ ಮತ್ತು ಹುಣ್ಣಿಮೆಗೆ ರೀ, ಬಾಕಿ ಸಮಯದಾಗ ಜಾಸ್ತಿ ಇರೋದಿಲ್ಲ. ಹೌದಾ? ಆ ಸಮಯದಲ್ಲಿ ಮೊಟ್ಟೆ ಇಡುವಂಥ ಪ್ರಕ್ರಿಯೆ ಮತ್ತು ಅದರ ಬೆಳೆಯುವಂಥ ಪ್ರಕ್ರಿಯೆ ಹುಣ್ಣಿಮೆ ಮತ್ತು ಅಮಾಸೆಗೆ ನಡೀತದೆ. ಅದಕ್ಕೆ ನಾವು ರೈತರಿಗೆ ಎಲ್ಲರಿಗೂ ಯಾವಾಗಲೂ ಹೇಳ್ತೀವಿ, ಅಮಾಸೆ ಹುಣ್ಣಿಮೆಗೆ ಯಾವುದೇ ಕಾರಣಕ್ಕೂ ನೀವು ಕೀಟನಾಶಕಗಳನ್ನು ಸಾವಯವ ಪದ್ಧತಿಯಲ್ಲಿ ಮಾಡಿದ್ದನ್ನು ಹೊಡೀರಿ ಅಂತ ಹೇಳ್ತೀವಿ. ಹಂಗೆ ಹೊಡೆದಿರೋವಂಥ ರೈತರು ಭಾಳ ಚಂದ ಖುಷಿನಾಗ ಅದಾರ. ನಮ್ಮ ಹೊಲ್ದಾಗ ಹುಳನೇ ಆಗಿಲ್ಲ ರೀ, ಬೇರೆಯವ್ರ ಹೊಲ್ದಾಗ ಹುಳ ಅದಾವ್ರಿ ಅಂತ ಹೇಳ್ತಾರೆ ಅವರು. ಕಾರಣ ಏನಂದ್ರೆ ನಾವು ಅದನ್ನು ತಿಳ್ಕೊಬೇಕಾಗ್ಯದ. ಮತ್ತು ಹುಳುಗಳಲ್ಲಿ 2 ಪದ್ಧತಿಗಳದಾವ್ರಿ. ರೈತನಿಗೆ ಸಸ್ಯಾಹಾರಿ ಕೀಟಗಳು ಮತ್ತು ಮಾಂಸಾಹಾರಿ ಕೀಟಗಳು ಅಂತ ಬರ್ತಾವೆ. ಅವು 2 ಕೀಟ ಯಾವುದಂತೂ ಗೊತ್ತೇ ಇಲ್ಲ. ಹಾಗಾಗಿ ಏನು ಮಾಡಿಬಿಡ್ತಾನವ, ಯಾವುದೋ ಒಂದು ಫರ್ಟಿಲೈಸರ್ ಕಂಪ್ನಿಗೆ ಹೋಗಿ, ಅದು ಯಾವುದೋ ಅಂಗಡಿಗೆ ಹೋಗಿ ತೊಗೊಂಬಂದು ಹೊಡೆದು ಬಿಡ್ತಾನೆ. ಅದರೊಳಗೆ ನಮಗೆ ಪೂರಕವಾಗಿರುವಂಥ ಕೀಟಗಳು ಸತ್ತೋಗ್ತಾವೆ, ನಮಗೆ ವಿರುದ್ಧ ಇರುವಂಥ ಕೀಟಗಳು ಸತ್ತೋಗ್ಬಿಡ್ತಾವೆ ಒಂದೊಂದು ಸರಿ. ಹಾಗಾಗಿ ಅವನಿಗೆ ಮತ್ತೆ ಅದು ಸಮಸ್ಯೆ ಜಾಸ್ತಿ ಆಗುವಂಥದ್ದು ಲಕ್ಷಣಗಳು ಭಾಳ ಅದಾವೆ. ಅದಕ್ಕೆ ನಾವು ಸಸ್ಯಾಹಾರಿ ಕೀಟಗಳನ್ನು ಓಡಿಸುವಂಥ ಕೆಲಸ ಮಾಡಬೇಕು, ಸಾಯಿಸುವಂಥ ಕೆಲಸ ಅಲ್ಲ. ಮಾಂಸಾಹಾರಿ ಕೀಟಗಳನ್ನು ಬದುಕಿರುವಾಗ ಮಾಡ್ಬೇಕು, ಯಾಕಂದ್ರೆ ಅವು ಆ ಕೀಟಗಳನ್ನು ತಿನ್ನುವಂಥ ಕೆಲಸ ಮಾಡ್ತಾವೆ. ಹಾಗಾಗಿ ಇದು ಸೈಕಲಿಂಗ್ ಅದ. ಅದರದ್ದು ಭಾಳ ಚಂದ. ನಮ್ಮ ಹತ್ರ ಈಗ ದರಾಶಕ್ತಿ ಅಂಥೇಳಿ ಒಂದು ಉತ್ಪನ್ನ ಅದಕ್ಕಾಗೇ ಮಾಡಿರುವಂಥದ್ದು, ಮತ್ತು ಸಸ್ಯರಕ್ಷಕ ಅಂಥೇಳಿ 2 ಉತ್ಪನ್ನಗಳನ್ನು ಈಗಾಗಲೇ ಮಾಡಿ ರೈತರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದು ತುಂಬ ಅದ್ಭುತವಾಗಿ ಜನರು ಅದರದ್ದು ಪರಿಣಾಮವನ್ನು ಕೂಡ ಹೇಳ್ತಾ ಇರುವಂಥದ್ದು. ಮತ್ತು ಅವರು ತಯಾರಿ ಮಾಡ್ಕೊಳ್ಳೋಕ್ಕೂ ಹೇಳ್ತೀವಿ ನಾವು, ಬರೀ ನಮ್ಮದೇ ತೊಗೋರಿ ಅಂತಲ್ಲ, ನೀವು ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಮಾಡ್ಕೊಳ್ಳೋರು ಮಾಡ್ಕೊಳ್ತಾ ಇದಾರೆ, ಮಾಡ್ಕೊಳಕ್ಕಾಗದೇ ಇರೋರು ತರಿಸ್ಕೊಂಡು ಹೊಡೆಯೋ ಕೆಲಸನೂ ಮಾಡ್ಲಿಕ್ಕತ್ತಾರೆ. ನೀವು ಹೇಳುವಾಗ ನಂಗೊಂದು ನೆನಪಾಯಿತು, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಇರುತ್ತೆ ಅಂತ ಅಂದಾಗ. ಈಗ ನಮ್ಮೂರಲ್ಲಿ ಏನು ಮಾಡ್ತಿದ್ರು, ತರಕಾರಿ ಗಿಡ ಬೆಳೆಯಕ್ಕೆ ಬಿಟ್ಟಿದ್ರೆ ಅಂತೆ ಕೆಂಪಿರುವೆ ಬರುತ್ತಲ್ಲ, ಅದ್ರ ಗೂಡು ಎಲ್ಲಾದರೂ ಕಟ್ಟಿದ್ರೆ ಆ ಗೂಡನ್ನೇ ತಂದು ಅದಕ್ಕೆ ಹಾಕ್ತಿದ್ರು. ಬೇರೆ ಏನಾದರೂ ಇದ್ದದನ್ನು ಸಾಯಿಸುತ್ತೆ, ಇದು ಅಲ್ಲೇ ಗೂಡು ಕಟ್ಕೊಂಡ್ರೆ ಅದು ಗಿಡಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಷ್ಟು ನಾಲೆಜ್ ಆವಾಗಲೇ ಇತ್ತು ಅನ್ನೋದು. ಅದಕ್ಕೆ ಹೇಳ್ತೀವಲ್ರಿ, ನೀವು ಹಳಿ ರೈತರು ದಡ್ರ ಅಂತ ಹೇಳ್ಯಾರಲ್ಲ, ಇದು ಭಾಳ ಶುದ್ಧ ತಪ್ಪದ ರೀ. ಅವ್ರಿಗೆ ಇರೋಷ್ಟು ಜ್ಞಾನ ಯಾರಿಗೂ ಇರಲಿಲ್ಲ ರೀ. ಅವನಿಗೆ ಯಾವ ಮಳೆಗೆ ಯಾವ ಬೆಳೆ ಬಿತ್ತಬೇಕಂತ ಗೊತ್ತಿತ್ತು. ಈಗ ನೀವು ನಕ್ಷತ್ರಗಳಿಗೆ ಎಷ್ಟು ಅದಾವ ಅಂತ ಕೇಳಿದ್ರೆ ಗೊತ್ತಿಲ್ಲ, ಯಾವ ನಕ್ಷತ್ರಕ್ಕೆ ಯಾವ ಮಳೆ ಹೆಂಗೆ ಬರ್ತದ ಅಂತ ಯಾರಿಗಾರು ಕೇಳಿದ್ರೆ ಉತ್ತರ ಗೊತ್ತಿಲ್ಲ. ಅವನಿಗೆ ಭಾಳ ಚಂದ ಗೊತ್ತದ ರೀ. ರೈತ ದಡ್ಡ ಅಲ್ಲ ರೀ, ರೈತನಿಗೆ ದಡ್ಡ ಮಾಡುವಂಥ ಪ್ರಯತ್ನ ನಾವು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಹೌದು, ಅದು ನಿಜ. ಯಾಕಂದರೆ ಹಾಗೆ ಅನಿಸುತ್ತೆ, ಯಾಕಂದರೆ ಅವ್ರು ತುಂಬ ನಾಲೆಜ್ ಇತ್ತು. ಜೊತೆಗೆ ಮುಂಚೆ ಏನು ಸಮಸ್ಯೆಗಳಿರಲಿಲ್ಲ ಅಂತ, ಈಗ ಅದನ್ನು ಸಮಸ್ಯೆಗಳು ಜಾಸ್ತಿ ಆಗಿದೆ. ಮೇ ಬಿ ಈಗಿನ ಯುವಕರು ಕೃಷಿಗೆ ಬರಬೇಕು ಅಂತ ಹೇಳಿದರೆ, ಮತ್ತು ಅವರಿಗೆ ಓಕೆ ಈ ಕೃಷಿಯಲ್ಲಿ ನಂಗೆ ಲಾಭ ಇದೆ ಅಂತ ಅನಿಸ್ಬೇಕು ಅಂತ ಹೇಳಿದರೆ ಅವ್ರಿಗೆ ಏನಾದರೆ ಅನಿಸ್ಬಹುದು. ಅದಕ್ಕೋಸ್ಕರನೇ ನಾವು ಪ್ರತಿ ತಿಂಗಳು ಕಾರ್ಯಾಗಾರವನ್ನು ಇಟ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
ಹೊಸದಾಗಿ ಕೃಷಿ ಮಾಡುವಂಥವರು ಬರ್ಬೋದು, ಮೊದಲಿಂದಲೂ ಕೃಷಿ ಮಾಡ್ತಾ ಇರುವಂಥವರು ಬರ್ಬೋದು. ಈಗ ಪ್ರತಿ ತಿಂಗಳು ಕನೇರಿ ಮಠದಲ್ಲಿ ಸಾವಯವ ಕೃಷಿ ಹೇಗೆ ಮಾಡಬೇಕು ಮತ್ತು ಈಗ ನೀವು ಹೇಳಿದಾಗೆ ಯಾವ್ಯಾವ ಕೃಷಿಗಳು ಹೇಗೆ ಮಾಡಬೇಕು ಅನ್ನೋದನ್ನೇ ಟ್ರೈನಿಂಗ್ ಕೊಡಬೇಕು ಅಂಥೇಳಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಚಿಂತನೆಯನ್ನು ನಡೀತಾ ಇದೆ. ಇನ್ನು ಸ್ವಲ್ಪ ಕೆಲವು ದಿನಗಳಲ್ಲಿ ಅದನ್ನು ಕೃಷಿ ಬಲ್ಲವರು ಮತ್ತು ಕೃಷಿ ಮಾಡುವಂಥವ್ರು, ಆಸಕ್ತಿ ಇರುವಂಥವ್ರು ಇಬ್ಬರಿಗೂ ಕೂಡ ಸಾವಯವ ಕೃಷಿ ಹೇಗೆ ಮಾಡಬೇಕು, ಸಾವಯವ ಕೃಷಿಯಿಂದ ನಾವು ಹೇಗೆ ಆದಾಯವನ್ನು ಗಳಿಸಬೇಕು ಅನ್ನುವಂಥ ಒಂದು ಕಾರ್ಯಾಗಾರಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳ ಪ್ರಕಾರ ನಮಗೂ ಕೂಡ ಕಾರ್ಯಕ್ರಮಗಳ ವೇಳಾಪಟ್ಟಿ ನೋಡಬೇಕಾಗತ್ತೆ. ರೈತರಿಗೂ ಸಮಸ್ಯೆ ಆಗದೆ ಇರುವಾಗ ಅವನ್ನ ಹೊಲದಲ್ಲೂ ಕೂಡ ಅವ್ನು ಕೆಲಸ ಬಿಟ್ಟು ಬರಬೇಕಾಗ್ತದೆ. ಅವನಿಗೂ ಸಮಸ್ಯೆ ವ್ಯತ್ಯಾಸ ಆಗದೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಾಗಾರ ಆಗಲಿಕ್ಕೆ ಪ್ರಯತ್ನಪಟ್ಟು ಒಬ್ಬ ರೈತರ ಮನೆಯಲ್ಲೋ ಅಥವಾ ರೈತರ ತೋಟದಲ್ಲೋ ಅಥವಾ ರೈತರ ಮಧ್ಯದಲ್ಲೇ, ಯಾಕೆ ರೈತರ ಮಧ್ಯದಲ್ಲೇ ಅಂದರೆ ಯಾರಾದರೂ ಸಾವಯವ ಕೃಷಿ ಮಾಡಿ ಈ ಬೆಳೆಯನ್ನು ಯಾರು ಬೆಳೆದಿರ್ತಾರೆ ಅಂಥ ತೋಟದಲ್ಲೇ ಅಥವಾ ಅಂಥವ್ರ ಜಮೀನಲ್ಲೇ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾಯಿದ್ದೀವಿ. ಇಷ್ಟೇ ಕೆಲವೇ ದಿನಗಳಲ್ಲಿ ಆ ದಿನಾಂಕವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನನಗೆ ಈಗ ನನ್ನಂಥ ಯೂತ್ಸ್ಗೂ ಕೂಡ ಮುಂದೆ ಇರೋದು ಫ್ಯೂಚರ್ ಕೃಷಿ ಅಂತ ಗೊತ್ತು, ನನಗೂ ಗೊತ್ತು. ಅದು ನನಗೆ ಕೃಷಿ ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ಮನೆಗೆ ಹೋಗಿ ನಾನು ಹೇಳಿದ್ರೆ ನಾನು ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ನಿನಗಾಗಲ್ಲ, ನೀನು ಹೇಳಿರೋ ಅಷ್ಟು ಸುಲಭ ಇಲ್ಲ, ಮತ್ತು ನೀನು ಅಂದ್ಕೊಂಡಿರೋ ಅಷ್ಟು ಸುಲಭ ಇಲ್ಲ, ನಾವು ಕಷ್ಟಪಟ್ಟಿದ್ದು ಸಾಕು, ನೀನು ಪಡಬೇಡ ಅನ್ನೋ ಮಾತು ಬರುತ್ತೆ. ಅದು ಯಾಕೆ ಬರ್ತದೆ ಅಂದ್ರೆ ರೀ, ಈಗಿನ ಕಾಲಮಾನ ತಕ್ಕದಾಗಿ ಈ ಪ್ರಶ್ನೆ ಸರ್ವೇ ಸಾಮಾನ್ಯ ಯಾಕೆ ಬರ್ತದೆ ಅಂದ್ರೆ ಅವ್ರು ಬೆಳೆದಂಥ ಬೆಳೆಗೆ ರೇಟ್ ಸಿಗಲ್ಲಲ್ಲ, ಅವಾಗ ಅವ್ರಿಗೆ ತ್ರಾಸಾಗಿರ್ತದೆ. ಮತ್ತು ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಒಂದು ಸರಿಯಾದ ಹಣ ಸಿಗಲಿಲ್ಲ ಅಂದಾಗ ಎಲ್ರಿಗೂ ಬೇಜಾರಾಗೇ ಆಗ್ತದೆ. ಯಾಕಂದ್ರೆ ನಾವು ಪಟ್ಟಂಥ ಶ್ರಮಕ್ಕೆ ಅದಕ್ಕೆ ಆದಂಥ ಒಂದು ಬೆಲೆ ಇರ್ತದೆ. ಆ ಶ್ರಮ ಸಿಗಂಗಿಲ್ಲ, ನಾವೇ ಹೈರಾಣ ಆಗ್ಲಿಕ್ಕತ್ತೀವಿ, ನಾವೇ ಇಷ್ಟು ಕಷ್ಟದ ಪರಿಸ್ಥಿತಿದಾಗಿದ್ದೀವಿ, ನೀ ಯಾಕೆ ಇಷ್ಟು ಕಷ್ಟಪಡ್ತಿ, ಇದ್ರದಾಗ ಬಂದು ನೀ ಯಾಕೆ ಹೈರಾಣ ಆಗ್ತಿ, ಅದಕ್ಕಿಂತ ಎಲ್ಲರೂ ಸುಮ್ಮನೆ ಸಿಟಿದಾಗ ಒಂದು ನೌಕರಿ ಮಾಡ್ಕೊಂಡು ಆರಾಮಿದ್ದರೆ ಭಾಳ ಚಲೋ ಅಲ್ಲ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಬಂದೇ ಬರ್ತದೆ. ಆದರೆ ಒಂದು ಹುಡುಗನ ಹೆಸರು ನನಗೆ ನೆನಪೋಗ್ಯದ. ಹರಿಯಾಣ ಪ್ರಾಂತದಾಗ ಆ ಹುಡುಗನ ವಿಶೇಷವಾದ ಕೆಲಸ ಏನಾಗಿದೆ ಅಂದರೆ, ಸುತ್ತಮುತ್ತಲ ಎಲ್ಲ ರೈತರನ್ನ ಒಂದು ಸಭೆ ಕರೀತಾನವ. ಸಭೆ ಕರೆದು ಏನು ಮಾಡ್ತಾನೆ, ನಿಮ್ಮಲ್ಲಿರುವಂಥ ಜಮೀನನ್ನು ನಾನು ಉಳುಮೆ ಮಾಡ್ತೀನಿ, ಅದಕ್ಕೆ ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಕೋತಾನೆ. ಉಳುಮೆ ಮಾಡೋದಕ್ಕೆ ಅವರೇ ದುಡ್ಡು ಕೊಡೋದು? ಹೌದು. ಅವ ಏನು ಹೇಳ್ತಾನೆ, ನಿಮ್ಮ ಜಮೀನು ನಿಮ್ಮ ಬೆಳೆ ಅರ್ಧ ದುಡ್ಡು ನಂದು, ಅರ್ಧ ದುಡ್ಡು ನಿಮ್ಮದು ಅಂತ ಹೇಳ್ತಾನವ. ಅದಕ್ಕೆ ಎಲ್ಲರೂ ಖುಷಿಯಾಗಿ ಒಪ್ಕೊಳ್ತಾರೆ. ಆ ಜನರಿಗೆ ಏನು ಮಾಡ್ತಾನೆ, ನೀವು ನಾನು ಹೇಳ್ದಂಗೆ ಕೆಲಸ ಮಾಡ್ಬೇಕಷ್ಟೇ. ನಾವೊಂದು ಪಟ್ಟಿ ಹಾಕ್ಕೊಡ್ತೀನಿ, ಹಾರ್ವೆಸ್ಟಿಂಗ್ ಟೀಮ್ ಬೇರೆ, ಕಲ್ಟಿವೇಷನ್ ಟೀಮ್ ಬೇರೆ, ಸ್ಪ್ರೇಯಿಂಗ್ ಟೀಮ್ ಅಂದರೆ ಫರ್ಟಿಲೈಸರ್ ಸಿಂಪಡಣೆ ಮಾಡಲಿಕ್ಕೆ ಟೀಮ್ ಬೇರೆ, ಮಾರ್ಕೆಟಿಂಗ್ ಮಾಡೋ ಟೀಮ್ ಬೇರೆ, ಹಿಂಗೆ ಪ್ರತಿಯೊಂದಕ್ಕೂ ಒಂದು ಟೀಮ್ಗಳನ್ನು ಮಾಡ್ತಾನೆ. ಅವ್ರ ಹತ್ರ ಇರೋರದ್ದೇ ತೊಗೊಂಡು ಮಾಡಿ ಅವನ ಹತ್ರ 1 ಗುಂಟೆ ಇಲ್ಲದ 1 ಗುಂಟೆ ಅವನ ಸ್ವಂತ ಜಮೀನಿಲ್ಲ. ಅವ ಈ ರೀತಿ ಕೆಲಸ ಮಾಡಿ 60,000ಕ್ಕೂ ಅಧಿಕ ಎಕರೆ ಜಮೀನನ್ನು ಕೃಷಿಯನ್ನು ಮಾಡಿ 40-50 ಕೋಟಿಗೂ ಅಧಿಕ ಹಣವನ್ನು ಸಂಪಾದನೆ ಮಾಡಿ ರೈತರಿಗೆ ನಾವು ಹೆಂಗೆ ಕೃಷಿ ಮಾಡಬೇಕು ಅಂತ ಒಬ್ಬ ಯುವಕ ತೋರಿಸುವಂಥ ಕೆಲಸ ಮಾಡಿದ್ದಾನೆ. ಕಾರಣ ಏನು ಅಂದರೆ, ಯಾವುದೂ ಆಗಲ್ಲ ಅಂತ ಕೂತರೆ ಏನೂ ಆಗಂಗಿಲ್ಲ. ಅದಕ್ಕೆ ಕಷ್ಟಪಟ್ಟರೆ ಅದಕ್ಕೆ ಫಲ ಸಿಗ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸಸ್ಯ ಸಂಜೀವನಿ ಕೂಡ ಅದೊಂದು ಪ್ರಯತ್ನಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ. ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಆ ಬೆಳೆಗಳಿಗೆ ನಾವೇ ಗೊಬ್ಬರ ಪೂರೈಕೆ ಮಾಡ್ತೀವಿ ಮತ್ತು ನಾವೇ ಆ ಉತ್ಪನ್ನಗಳನ್ನು ಖರೀದಿ ಮಾಡುವಂಥ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀವಿ. ಬೆಳೆಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಆಗ ಸ್ವಲ್ಪ ರೈತರಿಗೆ ಸರಳನೂ ಆಗ್ಬೋದು. ಯಾಕಂದ್ರೆ ನಾವು ಸಾವಯವ ಬೆಳೆದ್ಬಿಟ್ಟಿವ್ರಿ, ಎಲ್ಲಿ ಮಾರಬೇಕು ಅನ್ನೋದೇನು ಗೊಂದಲ ಅದ, ಆ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಯಾವುದೆಲ್ಲ ಕೃಷಿ ಪದ್ಧತಿ ಅಂದರೆ, ಈಗ ರಾಸಾಯನಿಕ ಬಳಸಿ ಕೃಷಿ ಮಾಡೋದಿರ್ಬೋದು, ಸಾವಯವ ಕೃಷಿಯನ್ನು ಫಾಲೋ ಮಾಡೋದಿರ್ಬೋದು, ಇದೆಲ್ಲ ಗೊತ್ತಿರುವಂಥದ್ದು. ವರ್ಮಿ ಕಂಪೋಸ್ಟ್ ಅಂದ್ರೇನು, ಅದನ್ನು ಭೂಮಿಗೆ ಬಳಕೆ ಮಾಡೋದು ಒಳ್ಳೆಯದಾ ಅಂತ? ಸಾಕಷ್ಟು ಜನ ವಿಜ್ಞಾನಿಗಳಾಗಿರ್ಬೋದು, ಕೆಲವೊಂದು ಜನ ವರ್ಮಿ ಕಾಂಪೋಸ್ಟ್ ಹಾಕ್ರಿ, ಸಾವಯವ ಗೊಬ್ಬರ ಅಥವಾ ಅದರೊಳಗೆ ನೈಟ್ರೋಜನ್ ಭಾಳ ಇರ್ತದೆ, ಮತ್ತು ಫಾಸ್ಫರಸ್ ಇರ್ತದೆ, ಪೊಟ್ಯಾಶ್ ಇರ್ತದೆ, ಅದ್ರ ಜೊತೆಗೆ ಆ ಗೊಬ್ಬರ ಹಾಕೋದ್ರಿಂದ ಕಾರ್ಬನ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಒಂದು ರೀತಿ ಅದು ಭೂಮಿಗೆ ಭಾಳ ಚಲೋ ಇಲ್ಲ ಅಂತಲ್ಲ, ಅದನ್ನು ಭೂಮಿಯಿಂದ ಗಿಡಕ್ಕೆ ಭಾಳ ಅನುಕೂಲ ಆಗ್ತದೆ. ಅಂದ್ರೆ ಒಂದು ಆ ಬೆಳೆಗೆ ಭಾಳ ಅನುಕೂಲ ಆಗ್ತದೆ. ಆದರೆ ಒಂದು ಕಡೆ ಒಂದು ಸಮಸ್ಯೆ ಏನಾಗ್ತದೆ ಅಂದ್ರೆ, ಅದನ್ನು ಹಾಕೋದ್ರಿಂದ ಎರೆಹುಳಗಳಿಗೆ ಆಹಾರ ಸಿಗೋದು ತಪ್ತದೆ. ಏನಂದ್ರೆ, ನಾವು ಕೃತಕವಾಗಿ ಆಹಾರವನ್ನು ತಯಾರಿ ಮಾಡಿ ಕೊಡೋಕ್ಕಿಂತಲೂ ಭೂಮಿ ತನ್ನ ಆಹಾರವನ್ನು ತಾನು ತಯಾರು ಮಾಡಿಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸದ. ಏನಾಗ್ತದೆ, ನಾವು ಎಲ್ಲೋ ಒಂದು ಕಡೆ ಎರೆಹುಳುಗಳನ್ನು ಸಾಕ್ಕೊಂಡು ಎರೆಹುಳ ಗೊಬ್ಬರವನ್ನು ತಯಾರಿ ಮಾಡಿ ಭೂಮಿಗೆ ಹಾಕಿದಾಗ ಅಲ್ಲಿರುವಂಥ ಎರೆಹುಳುಗಳಿಗೆ ಆಹಾರ ಇರೋದಿಲ್ಲ.
ಮತ್ತು ಅವು ಏನು ತಿನ್ನಬೇಕು, ಅಲ್ಲಿರುವಂಥ ಎರೆಹುಳುಗಳಿಗೆ ಆಹಾರ ಇಲ್ಲದೇ ಇದ್ದಾಗ ಅವೆಲ್ಲ ಸಮಾಧಿ ವ್ಯವಸ್ಥೆಗೆ ಹೋಗ್ಬಿಡ್ತಾವೆ. ಅದಕ್ಕೆ ನಾವೇನು ಹೇಳ್ತೀವಿ, ಎರೆಹುಳುಗಳನ್ನು ನಿಮ್ಮ ಭೂಮಿಯಲ್ಲಿ ಜಾಸ್ತಿ ಮಾಡ್ಕೊಳ್ಳೋ ಕೆಲಸ ಆಗ್ಬೇಕು ಹೊರತಾಗಿ ನೀವು ಯಾವ ತೊಟ್ಟಿ ಮಾಡ್ಕೊಂಡಿರಿ ಆ ತೊಟ್ಟಿದಾಗ ಜಾಸ್ತಿ ಮಾಡ್ಕೊಂಡು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನೇರವಾಗಿ ಗೊಬ್ಬರವನ್ನು ಜಮೀನಿಗೆ ಹಾಕೋ ಕೆಲಸ ಮಾಡಿರಿ. ಅಲ್ಲಿರುವಂಥ ಎರೆಹುಳುಗಳು ಹುಟ್ತವೆ. ಅವಾಗ ಆ ಎರೆಹುಳುಗಳು ಆ ಗೊಬ್ಬರವನ್ನು ನಾವು ಹಾಕಿರುವಂಥ ಕಸವನ್ನು ತಿಂದು ಅದಕ್ಕೆ ಒಳ್ಳೆ ಫಲವತ್ತಾದ ಗೊಬ್ಬರವನ್ನು ತಯಾರಿ ಮಾಡಿ ಅಲ್ಲೇ ಹಾಕುವಂಥ ಕೆಲಸ ಮಾಡ್ತದೆ. ಅವಾಗ ಏನಾಗ್ತದೆ, ಆಹಾರ ತಿನ್ನಲಿಕ್ಕೆ ಅದು ಭೂಮಿಯಿಂದ ಒಳಗಡೆ ಹೋಗೋದು ಮೇಲೆ ಬರುವಂಥದ್ದು ಪ್ರಕ್ರಿಯೆ ನಿರಂತರವಾಗಿ ಮಾಡುತ್ತೆ. ಅವಾಗ ಭೂಮಿಯಲ್ಲಿ ನೀರು ಸ್ಟೋರೇಜ್ ಭಾಳ ಜಾಸ್ತಿ ಆಗ್ತದೆ. ಆ ನೀರು ಸ್ಟೋರೇಜ್ ಆಗೋದ್ರಿಂದ ಬೆಳೆ ಭಾಳ ಚೆನ್ನಾಗಿ ಬರ್ತದೆ. ಆ ಬೆಳೆ ಭಾಳ ಚೆಂದ ಬಂತಂದ್ರೆ ರೈತ ಉದ್ಧಾರ ಆಗೇ ಆಗ್ತಾನೆ. ಅದಕ್ಕೆ ವರ್ಮಿ ಕಾಂಪೋಸ್ಟನ್ನು ಯಾರು ಜಾಸ್ತಿ ನಮ್ಮ ಜಮೀನಲ್ಲಿ ಗೊಬ್ಬರಗಳನ್ನು ನೇರವಾಗಿ ಆಹಾರ ರೆಡಿ ಮಾಡಿಕೊಡೋಕ್ಕಾಗಲ್ಲ ಅಂದಾಗ ಅದನ್ನು ರಾಸಾಯನಿಕ ಗೊಬ್ಬರದಕ್ಕಿಂತಲೂ ಪರವಾಗಿಲ್ಲ, ಬಳಸ್ಬೋದು. ಆದರೆ ನೇರವಾಗಿ ಜಮೀನಲ್ಲೇ ಗೊಬ್ಬರ ತಯಾರಾಗಂಗೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಆದರೆ ನಿಮ್ಗೆ ಏನು ಅನ್ಸುತ್ತೆ, ಈಗ ಮುಂದಿನ 10 ವರ್ಷಗಳಲ್ಲಿ ನಮ್ಮ ಕೃಷಿ ಪದ್ಧತಿ ಹೇಗೆ ಸಾಗಬೇಕು? ಈಗ ಹೆಂಗಾಗ್ಯದ ಅಂದ್ರೆ ಇನ್ನು 10 ವರ್ಷ ಅಂತ ನೀವು ಹೇಳಿಗತ್ತೀರಿ. ಬಹುಶಃ ಸತ್ಯ ಹೇಳ್ದಂಗೆ ಇನ್ನು 10 ವರ್ಷದಾಗ ಮತ್ತೆ ಸಾವಯವ ಕೃಷಿ ಇಡೀ ಭಾರತದಲ್ಲಿ ಎಲ್ಲರೂ ಮಾಡೋದನ್ನು ನಾವು ಕಾಣ್ತೀವಿ. ಕಾರಣ ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ಕೆಮಿಕಲ್ ಹಾಕೋದ್ರಿಂದ ಪ್ರತಿ ವರ್ಷ ಜಾಸ್ತಿ ಗೊಬ್ಬರ ಹಾಕ್ಬೋದು ಹೊರತಾಗಿ ಬೆಳೆ ಜಾಸ್ತಿ ಆಗಲ್ಲ ಅನ್ನೋದು ರೈತರಿಗೆ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮತ್ತೆ ಹಳೆಯ ಪದ್ಧತಿಗೆ ಸಾವಯವ ಕೃಷಿ ಅಂದರೆ ಗೋ ಆಧಾರಿತ ಕೃಷಿಗೆ ಎಲ್ಲರೂ ಬಂದೇ ಬರ್ತಾರೆ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಜಮೀನುಗಳು ಬರಡು ಆಗ್ತಾ ಹೋದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಅರ್ಥ ಆಗ್ಯದ. ಹಾಗಾಗಿ ಮುಂದಿನ ದಿನಗಳ ಆಹಾರ ಪದ್ಧತಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲ ರೈತರು ಸಾವಯವ ಕೃಷಿಗೆ ಮರಳುತ್ತಾರೆ. ಇನ್ನು 10 ವರ್ಷದಲ್ಲಿ ಭಾರತದ ಏನು GDP ಲೆವೆಲ್ ನಾವೇನು ಮಾತಾಡ್ತೀವಿ ಅದೀಗ ಏನು ಪರ್ಸಂಟೇಜ್ ಅದ ಅದಕ್ಕಿಂತಲೂ 5-10 ಪಟ್ಟು ಕೂಡ ಜಾಸ್ತಿ ಆಗುವಂಥ ಲಕ್ಷಣಗಳು ಜಾಸ್ತಿ ಅದ. ಕಾರಣ ಏನಂದ್ರೆ ಕೃಷಿ. ಈ ಕೃಷಿಗೆ ಬರುವಂಥ ಉತ್ಪನ್ನಗಳು ಎಲ್ಲವೂ ಕೂಡ ರಾಸಾಯನಿಕ ಉತ್ಪನ್ನಗಳು ಎಲ್ಲವೂ ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಆಗಿ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗ್ತಾ ಇರುವಂಥದ್ದು. ಹಾಗಾಗಿ ಅದನ್ನು ಪ್ರಮಾಣ ಕಮ್ಮಿ ಆಯಿತು ಅಂದ್ರೆ ಇಲ್ಲೇ ಆ ಉತ್ಪನ್ನಗಳ ತಯಾರಿ ಆಗ್ಲಿಕ್ಕೆ ಚಾಲು ಆಯ್ತು ಅಂದ್ರೆ ಅದರ ಹಣ ನಮ್ಮ ಭಾರತ ದೇಶದಲ್ಲೇ ಉಳಿಯುತ್ತೆ. ಭಾರತ ದೇಶದಲ್ಲಿ ಉಳಿದಾಗ ಭಾರತ ಗಟ್ಟಿ ಆಗಲಿಕ್ಕೂ ಕಾರಣ ಆಗ್ತದೆ ಮತ್ತು ರೈತರು ಇನ್ನೂ ಅತಿ ಹೆಚ್ಚು ಲಾಭ ಗಳಿಸುವಂಥದ್ದು ಆಗ್ಬೋದು. ಬಟ್ ಯಾವ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಂಗೆ ಅನ್ಸಿದ್ರೆ, ಈ ತರಕಾರಿ ಹಣ್ಣುಗಳು ಬೆಳೆಯೋರು, ಅದೇ ಕಬ್ಬು ಆಗಿರ್ಬೋದು, ಅಕ್ಕಿ ಈ ಥರ ಬೆಳೆಯೋರಿಗೆ, ಈ ಅಡಿಕೆ ಬೆಳೆಗಾರರು, ರಬ್ಬರ್ ಬೆಳೆಗಾರರು ಅವರೆಲ್ಲ ಒಳ್ಳೆ ದುಡ್ಡು ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ವಾ? ಈಗ ಏನಾಗ್ತದೆ ರೀ, ಎಲ್ಲರೂ ಒಂದೇ ನಾವು ಬೆಳ್ಕೊತ ಹೋದ್ವಿ ಅಂದ್ರೆ ಈಗ ಹೆಂಗಾಗಿದೆ, ದಾವಣಗೆರೆ ಅದೆಲ್ಲ ನೋಡ್ತಾ ಇದ್ದೀನಿ. ಮೊದಲು ಅಡಿಕೆ ಬೆಳೆಯುವಂಥದ್ದು ಕರಾವಳಿ ಪ್ರದೇಶಕ್ಕೆ ಬಿಟ್ಟರೆ ಬೇರೆ ಯಾರೂ ಬೆಳೀತಿರಲಿಲ್ಲ. ಈಗೆಲ್ಲ ನಮ್ಮ ಚಿತ್ರದುರ್ಗ, ದಾವಣಗೆರೆ ಅಪ್ ಟು ಈಗೆಲ್ಲ ಎಲ್ಲರೂ ಅಡಿಕೆ ಬೆಳೆಯುವಂಥದ್ದು ಪ್ರಾರಂಭ ಮಾಡ್ಯಾರ. ಏನಂತಕ್ಕಂದ್ರೆ ಇಲ್ಲ, ಅಡಿಕೆ ಬೆಳೆದಾಗ ಜಾಸ್ತಿ ತೊಂದರೆ ಇಲ್ಲ, ಆರಾಮಾಗಿ 3-4 ವರ್ಷದಲ್ಲಿ ಆದಾಯ ಪ್ರಾರಂಭ ಆಗ್ತದೆ. ಹಾಗಾಗಿ ಇದನ್ನು ಮಾಡೋದು ಭಾಳ ಒಳ್ಳೆಯದು ಅಂಥೇಳಿ ಎಲ್ಲರೂ ಅಡಿಕೆ ಬೆಳೆಗೆ ಬೆನ್ಬಿದ್ದಾರೆ. ಅವ್ರಿಗೆ ವಿನಂತಿ ಏನು ಅಂದರೆ ಕೆಲವು ದಿನಗಳಲ್ಲಿ ಮತ್ತೆ ಅಡಿಕೆ ರೇಟ್ ಬೀಳ್ತದೆ. ನೀವು ಬೆಳೆಯುವಂಥವ್ರ ಸಂಖ್ಯೆ ತುಂಬ ಜಾಸ್ತಿ ಆದಾಗ ನಿಮ್ಮಲ್ಲೇ ಪೈಪೋಟಿ ಜಾಸ್ತಿ ಆಗ್ತದೆ, ಅದು ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಬರೀ ಒಂದು ಬೆಳೆಯನ್ನು ಅವಲಂಬಿತವಾಗಿಲ್ಲದೆ ಪ್ರಾಂತಕ್ಕೆ ನಮಗೆ ಏನು ಆಹಾರ ಬೇಕಾಗ್ತದೆ ಎಲ್ಲ ಬೆಳೆದ್ರೆ ಭಾಳ ಚಲೋ ಅದ. ಈಗಲೂ ಕೂಡ ಭಾರತ ದೇಶ ಎಷ್ಟೋ ಟನ್ಗಟ್ಟಲೆ ಆಯಿಲನ್ನು ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ತದೆ. ಅಷ್ಟೇ ಆಯಿಲನ್ನು ನಮ್ಮ ದೇಶದಾಗೆ ಪ್ರೊಡ್ಯೂಸ್ ಮಾಡ್ಬೋದು. ಶೇಂಗಾ ಬೆಳೆದ್ರಾಗಲಿ, ಕುಶುಬಿ ಬೆಳೆದ್ರೆ, ಸನ್ಫ್ಲವರ್ ಬೆಳೆದ್ರೆ ನಮ್ಮ ದೇಶದಾಗೆ ಸಾಕಷ್ಟು ಎಣ್ಣೆ ಉತ್ಪನ್ನಗಳನ್ನು ನಾವು ತಯಾರಿ ಮಾಡ್ಬೋದು. ಹಾಗಾಗಿ ನಾವು ಬೇರೆ ದೇಶದಿಂದ ಪೆಟ್ರೋಲಿಯಂ ಉತ್ಪನ್ನವನ್ನು ತಗೊಂಡು ನಾವು ಅದನ್ನು ಎಣ್ಣೆ ಅಂತ ತಿನ್ನುವಂಥದ್ದು ಸಮಸ್ಯೆ ಬದಲಾಗ್ತದೆ. ಹೀಗಾಗಿ ರೈತರು ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕಾಗ್ಯದ. ಕಾರಣ ಏನಂದ್ರೆ ನೀವು ಹೇಳ್ದಂಗೆ ಎಲ್ಲರೂ ಸಾವ್ಕಾರ ಆಗಬೇಕು ಅಂತ ಆಸೆ ಇರ್ತದೆ, ಯಾರಿಗಿಲ್ಲ. ರಬ್ಬರ್ ಹಾಕಿದ್ವಿ ಅಂದ್ರೆ ನಾವು ಜಲ್ದಿ ಸಾವ್ಕಾರ ಆಗ್ತೀವಿ, ಅಡಿಕೆ ಮರ ಹಾಕಿದ್ರೆ ಭಾಳ ಜಲ್ದಿ ಸಾವ್ಕಾರ ಆಗ್ತೀವಿ. ನಾವು ಏನು ರಾಗಿ ಬೆಳೆದ್ವಿ ಅಂದ್ರೆ ಎಲ್ಲಿ ಸಾವ್ಕಾರ ಆಗ್ತೀವಿ, ನಾವು ಭತ್ತ ಬೆಳೆದ್ರೆ ಎಲ್ಲಿ ಬೇಗ ಸಾವ್ಕಾರ ಆಗ್ತೀವಿ ಅನ್ನೋದು ಎಲ್ಲರೂ ತಲೆಗದ. ಆದ್ರೆ ಯಾವುದನ್ನು ತಿನ್ಲಿಕ್ಕೆ ಸಾಧ್ಯ ಅದ ಅದನ್ನೇ ತಿನ್ಬೋದು, ಎಲ್ಲನೂ ತಿನ್ಲಿಕ್ಕೆ. ಅಡಿಕೆ ಎಷ್ಟು ತಿನ್ಲಿಕ್ಕೆ ಸಾಧ್ಯ ಅದ? 1-2 ತಿನ್ಬೋದು. ಆದರೆ ಅನ್ನ ಹಂಗಲ್ಲ, ಹೊಟ್ಟೆ ತುಂಬ ತಿನ್ಬೋದು. ಅದೇ ರೀತಿ ರಬ್ಬರ್ ತಿನ್ಲಿಕ್ಕೆ ಆಗ್ತದೇನೋ, ಅದು ಉತ್ಪನ್ನ ಬೇಕು, ಬೇಡ ಅಂತಲ್ಲ. ಅಂದರೆ ಪ್ರಾಕೃತಿಕವಾಗಿ ಎಲ್ಲ ಉತ್ಪನ್ನಗಳು ನಡಿಲಿಕ್ಕೆ ಬೇಕೇ ಆಗ್ತದೆ. ಆದರೆ ಅತಿ ಹೆಚ್ಚು ಪ್ರಯತ್ನ ನಮ್ಮ ಭಾರತ ದೇಶಕ್ಕೆ ಬೇರೆ ದೇಶಗಳಿಂದ ಇಂಪೋರ್ಟ್ ಆಗುವಂಥ ವಸ್ತುಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡಬೇಕಾದ್ರೆ ಆ ಕೃಷಿಯನ್ನು ನಮ್ಮ ಭಾರತದಾಗ ಜಾಸ್ತಿ ಮಾಡಬೇಕು. ಆ ದೃಷ್ಟಿ ಇಟ್ಕೊಂಡು ಈಗ ನಾವು ತುಂಬ ವ್ಯವಸ್ಥಿತವಾಗಿ ಕೆಲಸ ಮಾಡೋದನ್ನು ಈಗಾಗಲೇ ನಮ್ಮ ತಂಡಕ್ಕೆ ಹೇಳಿದ್ದೀವಿ. ಆ ಬೆಳೆಗಳನ್ನು ಮತ್ತು ವಿದೇಶದಿಂದ ದೇಶಕ್ಕೆ ಏನು
ಬರ್ತಾ ಇದ್ದಾವೆ ಆ ಉತ್ಪನ್ನಗಳು ಹೇಗೆ ಬೆಳಿಬೇಕು ಅದನ್ನು ನಾವು ಇಲ್ಲಿ ಜಾಸ್ತಿ ಹೇಗೆ ಮಾಡಬೇಕು ಅಂತ ಪ್ರಯತ್ನವನ್ನು ಕೂಡ ನಾವು ಮಾಡುವಂಥದ್ದು ನಡೀತಾ ಇದೆ. ಎಸ್, ಈಗ ಅಂತೂ ತುಂಬ ಜನ ಯುವಕರು ಕೃಷಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ತುಂಬ ಜನ ಬಂದಿದ್ದಾರೆ. ಮತ್ತು ತುಂಬ ಜನರಿಗೂ ಗೊತ್ತು ಕೃಷಿಯಲ್ಲೇ ಮುಂದೆ ಬದುಕಿದೆ ಅನ್ನೋದು. ಈಗ ಅಂಥ ಯುವಕರಿಗೆ ನೀವು ಏನು ಮೋಟಿವೇಟ್ ಮಾಡ್ತೀರಾ ಕೃಷಿ ಮಾಡೋದಕ್ಕೆ? ಕೃಷಿ ಮಾಡುವಂಥ ಯುವಕರು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಿಟಿದಾಗ ಅವರು ವೃತ್ತಿಯನ್ನು ಮಾಡಿ ಬೇಸತ್ತು ಹಳ್ಳಿಗೆ ವಾಪಸ್ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಭಾಳ ಒಳ್ಳೆಯ ಕೆಲಸ, ಸ್ವಾಗತ ಮಾಡಬೇಕಾಗ್ತದೆ. ಯಾಕಂದ್ರೆ ಇತ್ತೀಚೆಗೆ ಕೃಷಿ ಮಾಡೋಂಗಿಲ್ಲ ಅಂಥೇಳಿ ಊರು ಬಿಟ್ಟು ಹೋಗಿ ಪಟ್ಟಣ ಕೆಲಸ ಮಾಡುವಂಥದ್ದು ನಡೀತದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಇಲ್ಲ ನಾವು ಕೃಷಿ ಮಾಡಿದ್ರೆ ನಮ್ಗೆ ಯಾರು ಹೆಣ್ಣು ಕೊಡಲಾಗ್ಯಾರ, ಅದಕ್ಕೆ ಹೆಣ್ಣು ಕೊಡೋಂಗಿಲ್ಲ, ಮತ್ತು ಯಾಕೆ ಕೃಷಿ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಬೇರೆ ವೃತ್ತಿಗೆ ಹೋಗ್ತಾ ಇದಾರೆ. ಆದರೂ ಇತ್ತೀಚಿನ ಯುವಕರು ಇಲ್ಲ ನಾವು ಕೃಷಿ ಮಾಡಿದರೆ ಭಾಳ ಚಲೋ ಅಂಥೇಳಿ ಭಾಳ ಜನ ಮರಳುವಂಥ ಕೆಲಸನೂ ಆಗ್ತದೆ. ಆದ್ರೆ ಭಾಳ ಒಳ್ಳೆಯ ವಿಚಾರ ಏನದಂದ್ರೆ, ಅವರು ಬರ್ತಾ ಇರುವಂಥವ್ರಿಗಂತೂ ಫ್ಯೂಚರ್ ಅದ. ಆದರೆ ಅದ್ರ ಜೊತೆಗೆ ಬೇರೆಯವ್ರನ್ನೂ ಎತ್ಕೊಂಡು ಹೋಗುವಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವ್ರು ಸ್ವಲ್ಪ ಅವರಿಗೆ ಜ್ಞಾನ ಜಾಸ್ತಿ ಇರ್ತದೆ ಅಥವಾ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ. ಅಕ್ಕಪಕ್ಕದವ್ರಿಗೂ ಕೂಡ ಒಳ್ಳೆ ಗೈಡ್ ಮಾಡಿ ಅಥವಾ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಅವ್ರು ಹೋಗೋದು ಭಾಳ ಚಲೋ ಅದ. ಅಂಥ ರೈತರು ಅಥವಾ ನಾವು ಕೃಷಿ ಮಾಡ್ಲಿಕ್ಕೆ ತಯಾರಿದ್ದೀವಿ, ನನ್ನೊಂದು ಸ್ವಲ್ಪ ಜಮೀನದ ಅನ್ನುವಂಥ ಯಾರೇ ರೈತರು ಬಂದರು ಅಥವಾ ಯುವಕರು ಬಂದರು ಅವ್ರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಈಗ ಟೀಮ್ ಕಟ್ಟೋದು ಕಾರಣ ಏನು ಅಂದ್ರೆ ಎಲ್ಲ ರೀತಿಯ ಜನ ನಮಗೆ ಬೇಕಾಗ್ತದೆ. ನೀವು ಸಣ್ಣ ಉದಾಹರಣೆ, ನನಗೆ ಇಲ್ಲಿ ಕನಕಪುರದ ಹತ್ರ ಒಂದು ಜಮೀನು ಅದ ರೀ. ಅವರು ನಮ್ಮ ಹುಳಿಮಾವು ಅಂತ ಹೇಳಿ ಬೆಂಗಳೂರು ಸಿಟಿನಾಗೆ ಇರ್ತಾರೆ. ಕಾರ್ತಿಕ ಅಥವಾ ಏನೋ ಅವ್ರ ಹೆಸರದ. ಅವ್ರಿಗೆ ಸುಮ್ಮನೆ ಭೇಟಿಯಾಗಿದ್ದೆ. ಅವ್ರದ್ದು ಬೇರೆ ಜಮೀನನ್ನು ಲೀಸ್ ತೊಗೊಂಡು ತರಕಾರಿ ಬೆಳೆದು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ರೀ ಯಾವ ರೀತಿ? ಏನಿಲ್ಲ ರೀ, ಎಲ್ಲನೂ ಸಿಟಿ ಲೈಫ್ ಹೆಂಗಾಗ್ಯದ ಅಂದ್ರೆ ಎಲ್ಲರಿಗೂ ಒಳ್ಳೆ ತರಕಾರಿ ತಿನ್ಬೇಕಂತ ಆಸೆ ಅದ, ಆದರೆ ಅವರು ಬೆಳಿಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಅವ್ರಿಗೆ ನಾವೇನು ಮಾಡಿದ್ದೀವಿ, ಪರ್ ಸ್ಕ್ವೇರ್ ಫೀಟ್ 3 ರೂಪೀಸ್ ಜಮೀನು ಕೊಟ್ಟಿದ್ದೀವಿ. 1,000 ಸ್ಕ್ವೇರ್ ಫೀಟ್ ಅವ್ರು ತೊಗೊಳ್ಬೇಕು. ಆ 4 ತಿಂಗಳದ್ದು ಮಿನಿಮಮ್ ಅವ್ರು ದುಡ್ಡು ಕೊಡಬೇಕು. ಅಂದ್ರೆ ಅಲ್ಲಿಗೆ 12,000 ರೂಪಾಯಿ ಕೊಡಬೇಕು. 40 ತರಕಾರಿಗಳನ್ನು ನಾವೇ ಕೊಡ್ತೀವಿ, ಅವ್ರು ಅದರಲ್ಲಿ ಪಟ್ಟಿ ಮಾಡಬೇಕು. ಆ 40 ತರಕಾರಿ ಬೀಜಗಳನ್ನು ಹಾಕೋ ಕೆಲಸ ನಮ್ಮದೇ, ನೀರು ಬಿಡೋ ಕೆಲಸ ನಮ್ಮದೇ, ಅದಕ್ಕೆ ಗೊಬ್ಬರ ಕೊಡೋ ಕೆಲಸ ನಮ್ಮದೇ. ಅವರು ಬರ್ತಿ ಶನಿವಾರ ಮತ್ತು ಸಂಡೇ ಬರಬೇಕು. ಅವ್ರು ಆ ತೋಟದಲ್ಲಿ ಸುಮ್ಮನೆ ಅವ್ರ ಕೈಲಿ ಎಷ್ಟಾಗ್ತದೆ ಕೆಲಸ ಮಾಡಬೇಕು, ಅವ್ರ ತರಕಾರಿ ಅವ್ರು ಕಿತ್ಕೊಂಡು ಹೋಗ್ಬೇಕು, ಬೇರೆ ಯಾರೂ ಮುಟ್ಟಂಗಿಲ್ಲ ಅನ್ನೋ ರೀತಿ ಕಾನ್ಸೆಪ್ಟ್ ಮಾಡಿ 1 ಎಕರೆಗೆ ಸರಾಸರಿ ಏನಿಲ್ಲ ಅಂದ್ರೆ 1.5 ಲಕ್ಷ ರೂಪಾಯಿ ಆದಾಯ ಮಾಡುವಂಗೆ ಮಾಡಿದ್ದೀವಿ. 2 ಲಕ್ಷ 1.5 ಲಕ್ಷ ರೂಪಾಯಿ, 1 ಎಕರೆಗೆ 1.5 ಲಕ್ಷ ರೂಪಾಯಿ ಆದಾಯ ಆಗ್ತಾಯಿದೆ. 75,000 ರೂಪಾಯಿ ಖರ್ಚಾಗ್ತಾಯಿದೆ, 75,000 ರೂಪಾಯಿ ಲಾಭವಾಗಿ ಉಳಿತಾ ಇದೆ. ಅಲ್ಲಿಗೆ ರೈತ ಬಡವ ಹೆಂಗಾಗ್ಲಿಕ್ಕೆ ಸಾಧ್ಯ ಅದ? ಹೌದು, ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಕರಿಬೇಕಾಗ್ತದೆ. ಮತ್ತು ನಾ ಈಗ ಹೇಳಿದ್ದು ಎಲ್ರಿಗೂ ಏನು ಖುಷಿ ಅನ್ನಿಸ್ತದೆ ಅಂತೇಳಿ ಕೆಲವೊಂದು ಜನ ನಾಳೆಗೆ ಮುಂಜಾನೆ ಚಾಲೂ ಮಾಡೋರು ಅದಾರ. ಅಜ್ಜಾರು ಹೇಳ್ಯಾರಂದ್ರೆ ಭಾಳ ಸರಳ ಅದ. ಇದು ಅಷ್ಟು ಪ್ರಾಕ್ಟಿಕಲಿ ಯೋಚನೆ ಮಾಡಬೇಕಾದ್ರೆ ಆ ವ್ಯಕ್ತಿಯ ಶ್ರಮ ಎಷ್ಟದ, ಆ ಜನರಿಗೆ ಎಷ್ಟು ಶ್ರಮಪಟ್ಟು ಅವ್ರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ದೆ, ಅವ್ರು ಒಪ್ಪಿಸಿ ಅವರಿಂದ ಹಣ ಸಂಪಾದನೆ ಮಾಡಿ ಅದನ್ನಲ್ಲಿ ಲೇಬರ್ಸಿಗಿಟ್ಟು ವ್ಯವಸ್ಥೆ ಮಾಡಿ ಅದನ್ನು ಸಾವಯವ ಕೃಷಿಗೆ ತರಬೇಕಾದ್ರೆ ಎಷ್ಟು ಪ್ರಯತ್ನ ಇತ್ತು. ಅದರದ್ದು ಒಂದು ದೊಡ್ಡ ಶ್ರಮ ಇದೆ ಅವ್ರದ್ದು. ನಾವು ಅಂದ್ಕೊಂಡಾಗೆ ಒಂದೇ ದಿನಕ್ಕೆ ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಹಾಗಾಗಿ ಅದೆಲ್ಲ ನೋಡ್ಕೋಬೇಕು. ಪ್ರಾಕ್ಟಿಕಲಿ ನಾವು ಮಾಡ್ಲಿಕ್ಕೆ ತಯಾರಾಗ್ಬೇಕು. ಮೊದಲು ನಾವು ಜಮೀನಾಗ ಇಳಿದಾಗ ಆ ಜಮೀನು ನಮ್ಮ ಜೊತೆಗೆ ಮಾತಾಡಿಸ್ತದೆ, ನನಗೇನು ಕೊರತೆ ಅದ ಅಂತ ಅದು ಹೇಳ್ತದೆ. ಆವಾಗ ನಾವು ಕಲೀಲಿಕ್ಕೆ ಸಾಧ್ಯ ಅದ. ಆ ಜಮೀನ್ದಾಗಿರೋ ಗಿಡ ಮರಗಳು ಮಾತಾಡ್ತಾವೆ ನಮ್ಮ ಜೊತೆಗೆ, ನನಗೇನು ಬೇಕಾಗ್ಯದ ಅಂತ. ಅದನ್ನು ನಾವು ಅರಿಯುವಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಮಾತಾಡುವಂಥ ಕೆಲಸ ನಾವು ಮಾಡಿದ್ದೀವಿ ಅಂದ್ರೆ ಮಾತ್ರ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲದಕ್ಕೂ ಕಾಲ ನಿರ್ಣಯ ಮಾಡ್ತದೆ ಅಂತಾರಲ್ಲ, ಅದಕ್ಕೆಲ್ಲಕ್ಕೂ ಕಾಯಬೇಕಾಗಿರುವಂಥದ್ದು. ಹೌದು ಹೌದು. ಮಾತ್ರ ನನಗೆ ಕೃಷಿಯಲ್ಲಿ ವಿಶೇಷ ಅಂತ ಅನಿಸಿದ್ದು, ನಮ್ಮ ಕೂದಲನ್ನು ಬಳಸಿ ಕೃಷಿಗೆ ಒಂದು ಉತ್ಪನ್ನವನ್ನು ತಯಾರು ಮಾಡ್ಬೋದು, ಮತ್ತು ಕೂದಲಿಂದ ಕೃಷಿಗೆ ತುಂಬ ಉಪಯುಕ್ತ ಆಗಿದೆ ಅನ್ನೋ ವಿಷಯ ನನಗೆ ಈಗ ಕ್ಯೂರಿಯಸ್ ಅನಿಸಿದೆ. ಇದು ಹೇಗೆ ಅನ್ನೋದು, ಇದು ಏನು ವಿಷಯ? ಇದು ಬಹಳ ಚಲೋ ಪ್ರಶ್ನೆ ಅದ ರೀ. ಮೂಲತಃ ನಾವು ಹೀಗೆ, ನಾನು ಕೃಷಿಕ ಅಲ್ಲ, ನಾನು ಕೃಷಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನಗೆ ಗೋ ಉಳಿಬೇಕು, ಗೋ ಅಂದರೆ ಇಡೀ ಜಗತ್ತಿಗೆ ತಾಯಿ ಇದ್ದಂಗೆ ಅಂತ ನಮ್ಮ ತಲೆಗೆ ಇಟ್ಕೊಂಡು ಬರೀ ಗೋಗಳಿಗೆ ಬೆನ್ನು ಹತ್ತಿದವ್ರು ನಾವು. ಅಂದ್ರೆ ಆಕಳು ಸಾಕಬೇಕು, ಗೋಶಾಲ ಮಾಡಬೇಕು, ಗೋಗಳು ಕಡಿದೇರಂಗೆ ನೋಡಬೇಕು ಅಂತ ನಡೀತಾ ಇತ್ತು. ಹಿಂಗೆ ಒಂದು ಸಂದರ್ಭದಲ್ಲಿ ನಾನು ಕಟಿಂಗ್ ಮಾಡಿಸ್ಲಿಕ್ಕೆ ಒಂದು ಅಂಗಡಿಗೆ ಹೋಗಿದ್ದೆ. ಆ ಅಂಗಡಿಗೆ ಹೋದಾಗ ಆ ಅಂಗಡಿಯಲ್ಲಿ ಸಾಕಷ್ಟು ಕೂದಲು ಕಟ್ ಮಾಡಿ ಒಂದು ಬ್ಯಾಗಿಗೆ ತುಂಬಿ ಇಡ್ತಾಯಿದ್ರು. ಒಬ್ಬ ಯಜಮಾನರು ಬಂದು ಕೇಳಿದ್ರು, ಈ ಕೂದಲು 150 ರೂಪಾಯಿಗೆ ತೊಗೊಂಡು ಹೋಗ್ತೀವಿ ಅಂತ. ಅವ ನಂಗೆ 150 ರೂಪಾಯಿ ಕೊಟ್ಟು ಕ್ಷೌರಿಕನ ಹತ್ರ ಆ ಕೂದಲನ್ನು ಖರೀದಿ ಮಾಡ್ಕೊಂಡು ಹೋದ.
ಆಮೇಲೆ ಅವನಿಗೆ ಕೇಳೋದು ಈ ಕೂದಲು ತೊಗೊಂಡೋಗಿ ಅವ ಏನು ಮಾಡ್ತಾನೆ, ನನಗೇನು ಗೊತ್ತು ರೀ, ಅವು ರೊಕ್ಕ ಕೊಟ್ಟರು ನಾ ಕೊಟ್ಟೆ ಅನ್ನೋ ಲೆಕ್ಕಕ್ಕೆ ಅವ್ರು ಹೇಳಿದ್ರು. ಆಮೇಲೆ ಅದನ್ನು ತೊಗೊಂಡೋದ ವ್ಯಕ್ತಿ ಕೇಳಿದ್ರು, ಈ ಕೂದಲು ತೊಗೊಂಡು ಯಾಕೆ ಹೋಗ್ತೀವಿ? ಅವಾಗ ಅವ್ರು ಏನು ಹೇಳಿದ್ರು, ಇಲ್ಲರಿ ನಮ್ಮ ಹೊಲ್ದಾಗ ಶೇಂಗಾ ಅದ, ಹಾಗಾಗಿ ಆ ಶೇಂಗಾವನ್ನು ಹಂದಿಗಳ ಕಾಟ ಭಾಳ ಜಾಸ್ತಿ ಅದ, ಹಾಗಾಗಿ ಆ ಕೂದಲು ಉದುರಿಸಿದೆ ಅಂದ್ರೆ ಹಂದಿಗಳು ಬರಂಗಿಲ್ಲ. ಅದೇ ಹಂಗೆ ಕೂದಲಿಗೂ ಹಂದಿಗೆ ಏನು ಸಂಬಂಧ ಅಂತ ಕೇಳಿದಾಗ, ಇಲ್ಲರಿ ಅದು ಹಂದಿ ಏನಾಗ್ತದೆ, ಅದನ್ನು ಮುಂದೆ ಒಂದು ಹಲ್ಲು ಇರ್ತದೆ ರೀ ಕ್ವಾರಿಯಲ್ಲಿ, ಅದು ಹಿಂಗೆ ಹೊಡ್ಕೋತ ಹೋದಾಗ ಶೇಂಗಾ ಮೇಲೆ ಬರ್ತಾವೆ. ಆದ್ರೆ ಅದು ಉಸಿರಾಡೋ ಪ್ರಕ್ರಿಯೆ ಭಾಳ ಸ್ಪೀಡ್ ಅದ. ಆ ಬೆಳಿಗ್ಗೆ ಹಾಕ್ಯಂಡು ಅಂದ್ರೆ ಆ ಕೂದಲು ಅದ್ರ ಮೂಗ್ನಾಗ ಹೋಗಿ ಅದಕ್ಕೆ ಇರಿಟೇಷನ್ ಚಾಲು ಆಗ್ತದೆ. ಇರಿಟೇಷನ್ ಚಾಲು ಆಯ್ತು ಅಂದ್ರೆ ಅದು ನಮ್ಮ ಹೊಲ್ದಾಗ ನಿಂದ್ರಂಗಿಲ್ಲ, ಬಿಟ್ಟು ಓಡಿ ಹೋಗ್ತದೆ. ಅದ್ರ ಸಲಕ್ಕೆ ನಾ ಅದನ್ನು ಹಾಕ್ತೀನಿ ರೀ ಅಂತ ಅವ ಹೇಳ್ದೆ. ಆಮೇಲೆ ಅವ ಹೇಳ್ದೆ, ಮತ್ತು ಇದಕ್ಕೆ ಗೊಬ್ಬರ ಏನೇನು ಹಾಕ್ತೀನಿ? ನಾ ಏನು ಗೊಬ್ಬರ ಹಾಕಂಗಿಲ್ಲ ರೀ, ಎಂಡಿ ಗೊಬ್ಬರ ಒಂದು ಹಾಕ್ತೀನಿ, ನಮ್ಮ ಹೊಲ್ದಾಗ ಆಕಳದವ, ಆ ಗೊಬ್ಬರ ಹಾಕ್ತೀನಿ ರೀ. ಉಳ್ಕಿದ ಗೋಮೂತ್ರ ಹಿಡಿದಿರ್ತೀವಿ ರೀ, ಯಾವಾಗಾರ 6 ತಿಂಗಳಿಗೋ ವರ್ಷಕ್ಕೆ ಒಂದು ಟೈಮ್ ಗೋಮೂತ್ರ ಹೊಡಿತೀನಿ ರೀ, ಬಾಕಿ ಟೈಮ್ನಾಗ ತಿಂಗಳಿಗೆ ಒಂದು ಸರಿ ತಂದು ಕೂದಲು ಹೋಗಿತೀನಿ ರೀ ಅಂತ ಸ್ಪಷ್ಟವಾಗಿ ಹೇಳ್ದವ. ಆಮೇಲೆ ಅವನಿಗೆ ಕೇಳಿದ್ವಿ, ಇದು ಕೂದಲು ಹೋಗ್ಯೋದ್ರಲ್ಲಿಂತ ಏನೋ ಅದ ಅಂಥೇಳಿ. ನಾವು ಎಮ್ಗಿರಿ ವರ್ಧಾ ಅಂಥೇಳಿ ಮಹಾರಾಷ್ಟ್ರದಾಗ ಬರ್ತದೆ ರೀ, ನಾಗ್ಪುರದಿಂದ ಒಂದು 80 ಅಥವಾ 90 ಕಿಲೋಮೀಟ್ರ್ ದೂರದಾಗ. ಅಲ್ಲಿ ಕರ್ಮರಾಜ್ ಯಾದವ್ ಅಂಥೇಳಿ ಒಬ್ಬರು ಸೈಂಟಿಸ್ಟ್ ಇದ್ದರು. ಅವ್ರಿಗೆ ಹೋಗಿ ಕೇಳ್ತೀವಿ, ಕೂದಲನ್ನು ಕರಗಿಸ್ಲಿಕ್ಕೆ ಏನಾದರೂ ದಾರಿ ಅದ ಏನು ಅಂತ ಕೇಳಿದಾಗ ಅವ್ರು ಅಂದರು, ಇದಕ್ಕೆ ದಾರಿ ಅದ ಅಲ್ಲ ಅಂಥೇಳಿ ಅವರು ಗ್ಲಾಸ್ ಲೈನ್ ರಿಯಾಕ್ಟರ್ನಾಗ ಆ ಕೂದಲನ್ನು ಹಾಕಿ ಗೋಮೂತ್ರವನ್ನು ಹಾಕಿ ಕೂದಲನ್ನು ಡೈಲ್ಯೂಟ್ ಮಾಡುವಂಥ ಕೆಲಸ ಮಾಡಿದ್ರು. ಆ ಕೂದಲು ಡೈಲ್ಯೂಟ್ ಮಾಡಿದ್ಮೇಲೆ ಆ ಕೂದಲನ್ನು ನಾವು ಡೈಲ್ಯೂಟ್ ಆದಂಥ ಲಿಕ್ವಿಡನ್ನು ಲ್ಯಾಬ್ಗಳಿಗೆ ಕಳಿಸಿದ್ವಿ, ಇದ್ರೊಳಗೆ ಏನೇನದ ಅಂಶ, ಇವ ರೈತ ಅಂತರೂ ಹಿಂಗೆ ಹಾಕ್ಲಿಕ್ಕತ್ತಾನೆ, ಇವ ಹಿಂಗೆ ಬೆಳೆದಾನ. ಆವಾಗ ನಮಗೆ ಮನವರಿಕೆ ಆಗಿದ್ದೇನು ಅಂದ್ರೆ ಅದ್ರೊಳಗೆ ಅತಿ ಹೆಚ್ಚು ನೈಟ್ರೋಜನ್ ಇತ್ತು, ಫಾಸ್ಫರಸ್ ಇತ್ತು, ಪೊಟ್ಯಾಷಿಯಮ್ ಇತ್ತು, ಅದ್ರ ಜೊತೆಗೆ ಅಮಿನೋ ಆ್ಯಸಿಡ್ ಇತ್ತು. ಹೀಗೆ ಸಾಕಷ್ಟು ಉತ್ಪನ್ನಗಳು ಅದರೊಳಗಡೆ ಇದೆ ಅನ್ನುವಂಥ ಲಕ್ಷಣಗಳು ನಮಗೆ ಹೊರಗಡೆ ಬಂದು. ಆಮೇಲೆ ಮತ್ತು ಇನ್ನೂ ಹೆಚ್ಚಿನದಾಗಿ ರಿಸರ್ಚ್ ಮಾಡಿದಾಗ ಅದರೊಳಗೆ 42% ಆರ್ಗ್ಯಾನಿಕ್ ಕಾರ್ಬನ್ ಅದ ಅಂತ ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ಇದೊಂದು ಗೊಬ್ಬರ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂತೇಳಿ ಕರ್ಮರಾಜ್ ಯಾದವ್ ಅವರು ನಾವು ಇಬ್ಬರು ಸೇರಿ ಅದನ್ನು ಡಾಕ್ಯುಮೆಂಟ್ರಿ ಮಾಡಿಸಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಸಾಕಷ್ಟು ರೈತರುಗಳಿಗೆ ಕೊಟ್ಟು ನೋಡ್ತೀವಿ. ಅಂದರೆ ಎಷ್ಟರ ಮಟ್ಟಿಗೆ ಪರಿಣಾಮ ಬರ್ತದೆ, ಅಂದ್ರೆ ಇದ್ರೊಳಗೆ ಕಂಟೆಂಟ್ ಅಂತರೂ ಬಂದದ, ಭೂಮಿ ಹೀರುವಂಥ ಶಕ್ತಿ ಇದಕ್ಕಿದೆಯಾ, ಯಾಕೆ ಕೂದಲು ಅಂತರೂ ಬಳಕೆ ಆಗ್ತಾ ಇದೆ, ಅದೇ ರೀತಿ ಇದನ್ನು ಬಳಕೆ ಆಗ್ತದೆ. ಆವಾಗ ನಾವು ಆ ನಾಗ್ಪುರ ಸುತ್ತಮುತ್ತಲಿರುವಂಥ ಸಾಕಷ್ಟು ಜನ ರೈತರಿಗೆ ಈ ಹತ್ತಿ ಬೆಳೀತಾರಲ್ಲ ಆ ರೈತರಿಗೆ ಕೊಟ್ಟಿದ್ದೀವಿ, ಕಾಟನ್ ಬೆಳೆಯುವಂಥ ರೈತರಿಗೆ ಕೊಟ್ಟಿವಿ. ಅವರೆಲ್ಲ ಪ್ರತಿ ವರ್ಷದಕ್ಕಿಂತಲೂ 30-35% ಇಳುವರಿ ಅವ್ರಿಗೆ ಜಾಸ್ತಿ ಬಂದು, ಅಂದರೆ ಕಾಯಿಗಳ ಸಂಖ್ಯೆ ಭಾಳ ಜಾಸ್ತಿ ಆಯಿತು. ಆ ಕಾಯಿಗಳ ಸಂಖ್ಯೆ ಭಾಳ ಜಾಸ್ತಿ ಆದಮೇಲೆ ಏನಾಯಿತು, ಇದೇ ವಿಷಯ ಮತ್ತು ನಿತಿನ್ ಗಡ್ಕರಿ ಅವ್ರ ತನಕ ಹೋಯಿತು. ಆಮೇಲೆ ಅವರು ಅದನ್ನು ಚರ್ಚೆ ತೊಗೊಂಡು ಅವ್ರೇನು ಮಾಡಿದ್ರು, ಇದನ್ನು ರೈತರು ಭಾರತ ದೇಶದಾಗಿರುವಂಥ ರೈತರು ಇಳುವರಿ ಕಮ್ಮಿ ಬರ್ಲಿಕ್ಕತ್ತದ ಅಂಥೇಳಿ ಭಾಳಷ್ಟು ಜನ ಸೂಸೈಡ್ ಮಾಡ್ಕೊಳ್ಳಿಕ್ಕತ್ತಾರ, ಭಾಳಷ್ಟು ಜನ ಕೃಷಿಯನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ಈ ಕೃಷಿಯಲ್ಲಿ ಲಾಭ ಬರ್ಬೋದು ಅಂಥೇಳಿ ಚಿಂತನೆಯನ್ನು ಮಾಡಿಕೊಂಡು ಈ ಉತ್ಪನ್ನವನ್ನು ಅವರು ಪೂರ್ತಿ ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಕೊಡುವಂಥ ಕೆಲಸ ಮಾಡಿದ್ರು. ಆದರೆ ಈ ಉತ್ಪನ್ನದಿಂದ 20-25% 100% ರೈತರಿಗೆ ಇಳುವರಿ ಜಾಸ್ತಿ ಬಂದೇ ಬರುತ್ತೆ. ಯಾಕಂದರೆ ಇದನ್ನು ನಾವು ಆಗಲೇ ಇದನ್ನು ಸಂಶೋಧನೆ ಮಾಡೋದ್ರಾಗಿರ್ಬೋದು, ರೈತರಿಗೆ ಕೊಟ್ಟು ಡೆಮೋ ನೋಡೋದಾಗಿರ್ಬೋದು, ಇದೆಲ್ಲ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಮತ್ತು ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥದ್ದು ಮತ್ತು ಸರಳವಾಗಿ ರೈತರು ಬಳಸ್ಕೊಳ್ಳುವಂಥದ್ದು. ಮತ್ತು ಬೇರೆ ಬೇರೆ ಗೊಬ್ಬರಗಳದ್ದು ಹೆಂಗದ ಪರಿಸ್ಥಿತಿ ಅಂದರೆ, ಈಗ ಉದಾಹರಣೆಗೆ ನಾವು ಇವತ್ತು ಗೊಬ್ಬರ ಹೊಡೆದಿರ್ತೀವಿ, ಇವತ್ತು ಮಳೆ ಬರಲಿಲ್ಲ, ಅಕಸ್ಮಾತಾಗಿ ನೀರು ಹಾಯಿಸ್ಬೇಕಾಗ್ಯದ, ನೀರು ಹಾಯಿಸ್ಲಿಲ್ಲ, ಇವತ್ತಿಗೆ ಹೋಯ್ತೇನೋ ಸಾಧ್ಯನಲ್ಲ. ಯಾವತ್ತು ಮಳೆ ಬೀಳ್ತದೆ ಅವತ್ತು ಕೆಲಸ ಚಾಲೂ ಮಾಡ್ತದೆ. ಅಷ್ಟು ಅದ್ಭುತವಾಗಿ ಮಾಡಿದ್ವಿ. ಅದರೊಳಗೆ ಇನ್ನೊಂದು ನಾವೇನು ಮಾಡಿದ್ವಿ ಅಂದರೆ ಆಲ್ ಮೈಕ್ರೋಬ್ಸ್ ಅಂಥೇಳಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದ್ವಿ ಮತ್ತು ಗ್ರ್ಯಾನ್ಯುವಲ್ಸ್ ಮಾಡಿದ್ವಿ. ಅದರದಾಗ ಎಷ್ಟು ಚಂದ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಅಂದರೆ, ಆ ಗೊಬ್ಬರ ಏನಾದ್ರು ಜಮೀನಿಗೆ ಹಾಕಿದರೆ ಆ ಜಮೀನಿಗೆ ಏನು ವ್ಯವಸ್ಥಿತವಾಗಿ ಬೇಕಾಗ್ಯದ ಅದು ಅಷ್ಟೇ ರಿಲೀಸ್ ಮಾಡ್ತದೆ, ಉಳ್ಕಿದ್ದು ರಿಲೀಸ್ ಮಾಡೋದಿಲ್ಲ ಆ ಬ್ಯಾಕ್ಟೀರಿಯಾ. ಕಾರಣ ಏನು ಅಂದರೆ, ಈಗ ಒಂದೊಂದು ಜಮೀನ್ದಾಗ ಒಂದೊಂದು ಪ್ರಮಾಣ ಕಮ್ಮಿ ಇರ್ತಾವೆ. ಈಗ ಇನ್ನೊಂದು ಏನಾಗ್ತಾರೆ, ಕೆಲವೊಂದು ಜನ ಲ್ಯಾಬ್ ರಿಪೋರ್ಟ್ ತೊಗೊಂಬರ್ತಾರೆ, ಕೆಲವೊಂದು ಜನ ಲ್ಯಾಬ್ ರಿಪೋರ್ಟ್ ತೊಗೊಂಬರ್ಲಿಕ್ಕಾಗಲ್ಲ. ಅವ ಲ್ಯಾಬ್ ರಿಪೋರ್ಟ್ ತರೋದ್ರೊಳಗೆ ನಮ್ಮ ಗೊಬ್ಬರ ಹಾಕೋದೇ ಮುಗೀತದೆ. ಅಂದ್ರೆ ಅಷ್ಟು ರೇಟ್ನಾಗ ಅವ್ನು ಗೊಬ್ಬರನೇ ಹಾಕೋದು ಜಮೀನಿಗೆ ಆಗುವಂಥ ಕೆಲಸನೂ ಅದು. ಹಾಗಾಗಿ ಈ ರೀತಿ ಸಾಕಷ್ಟು ಜನ ರೈತರು ನೋಡಿದ್ದದ, ಬಳಸಿದ್ದು ಅದ. ಹಾಗಾಗಿ ಅದ್ರ ಜೊತೆಗೆ pH ಅಂತ ಹೇಳಿ ಬರ್ತದೆ. ಏನು ರೀ ಇದು pH ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಆಲ್ಕಲೈನ್ ವಾಟರ್ ಕುಡಿಬೇಕಂತ ನಮಗೆ ಗೊತ್ತದ. ಅಂದರೆ ನಮ್ಮ ಶರೀರಕ್ಕೆ ಭಾಳ ಚಲೋ ನೀರು ಅಂದರೆ ಆಲ್ಕಲೈನ್ ವಾಟರು, ಎಲ್ಲ ಮಿನರಲ್ಸ್ ಇರುವಂಥ ನೀರು ಕುಡಿದ್ರೆ ನಮ್ಮ ದೇಹ ಚಂದ ಇರುತ್ತೆ. ಮತ್ತು ಭೂಮಿಗೂ ಬೇಕಂತಿಲ್ಲೇನು, ಭೂಮಿಗೂ ಒಳ್ಳೆ ನೀರು ಬೇಕಾಗ್ತದೆ. ಭೂಮಿಗೂ ಬೆಳಿಲಿಕ್ಕೆ ಸಮೃದ್ಧಿಯಾಗಿ ಭೂಮಿ ಅದ್ರ pH ಬ್ಯಾಲೆನ್ಸ್ ಇರಬೇಕು. ಅದಕ್ಕೆ pH ಅಂತ ಏನು ಮಾಡಿದ್ವಿ, ಇವ್ರು ಎಂಥದ್ದೇ ನೀರು ಬಿಟ್ಟಾಗ ಆ ನೀರಿನ ಪ್ರಮಾಣ ಸರಿ ಇರಲಿಲ್ಲ ಅಥವಾ ಭೂಮಿ ಸರಿ ಇರಲಿಲ್ಲ ಅಂದ್ರೆ ಆ ಎರಡೂ ಕೂಡ ಹೊಂದಾಣಿಕೆ ಹಾಕ್ಕೊಂಡು ಬೆಳೆಯನ್ನು ಕರೆಕ್ಟಾಗಿ ಬೆಳಿಲಿಕ್ಕೆ ಅದೊಂದು pH ಅಂತ ಹೇಳಿ ಒಂದು ಉತ್ಪನ್ನವನ್ನು ಮಾಡಿದ್ದೀವಿ.
ಅದರ ಜೊತೆಗೆ ಬೋರ್ವೆಲ್ನಲ್ಲಿರುವಂಥ ನೀರು ನಾನು ಅದೇ ಕೇಳಬೇಕು ಅಂತಿದ್ದೆ, ಅದು ಹಾಗಾದ್ರೆ ಅದು ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಅದನ್ನು ಸರಿ ಮಾಡಲಿಕ್ಕೂ ಕೂಡ ಒಂದು ಜಲ ಸಂಜೀವಿನಿ ಅಂತ ಹೇಳಿ ಇನ್ನೊಂದು ಉತ್ಪನ್ನವನ್ನು ಮಾಡಿದ್ವಿ. ಈಗ ಗೋ ಆಧಾರಿತ ಕೃಷಿ ಅಂತ ನೀವು ಹೇಳಿದ್ರಿ, ಏನೆಲ್ಲ ಅಂದ್ರೆ ಈಗ ಗೋ ಆಧಾರಿತ ಕೃಷಿ ಅಂದ್ರೆ ಏನೆಲ್ಲ ಬೆನಿಫಿಟಿಗೆ ಕೃಷಿಗೆ ಏನೆಲ್ಲ ಸಿಗುತ್ತೆ ಗೋವಿಂದ? ಈಗ ನೋಡ್ರಿ, ಗೋ ಆಧಾರಿತ ಕೃಷಿ ಅಂತ ಪ್ರಶ್ನೆ ಬಂದಾಗ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಇದೆಲ್ಲ ಆಗೋ ಕೆಲಸನ್ರಿ, ಸುಮ್ಮನೆ ಹೇಳ್ತಾರೆ ಯಾರು ಅಂಥೇಳಿ. ಆದ್ರೆ ಬಹುಶಃ ಅವ್ರಿಗೆಲ್ಲ ಮರ್ತೋಗಿದ್ದಾರೆ ಅನಿಸ್ತದೆ. ಎಲ್ಲರೂ ಮೊದಲು ಮನೆಗೆ ಆಕಳು ಸಾಕೊಂಡು 50-60 ದನ ಇಟ್ಕೊಂಡೇ ಎಲ್ಲರೂ ಕೃಷಿ ಮಾಡ್ತಾಯಿದ್ರು. ಅದಕ್ಕೆ ನಾವು ಗೋ ಆಧಾರಿತ ಕೃಷಿ ಅಂತ ಹೇಳ್ತೀವಿ. ನಾವು 2 ಕೆಲಸಗಳು ಬಹಳ ಇಷ್ಟ ಆಗ್ತದೆ ನಂಗೆ. ಒಂದು ಗೋ ಆಧಾರಿತ ಕೃಷಿ ಮತ್ತು ಗೋ ಆಧಾರಿತ ಚಿಕಿತ್ಸೆ ಅಂತ ಹೇಳಿ. ಅದರಲ್ಲಿ ನಾವು ಗೋ ಆಧಾರಿತ ಕೃಷಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಆದರೆ ಗೋ ಆಧಾರಿತ ಚಿಕಿತ್ಸೆಯಲ್ಲಿ ಡಾಕ್ಟರ್ DP ರಮೇಶ್ ಅಂತ ಹೇಳಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗೋಗಳನ್ನು ಇಟ್ಕೊಂಡು ಹೇಗೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಬೇಕು ಅಂತ, ಅದೇ ರೀತಿ ಗೋಗಳನ್ನು ಇಟ್ಕೊಂಡು ಹೇಗೆ ಭೂಮಿಯನ್ನು ಶುದ್ಧಿ ಮಾಡಬೇಕು ಅಂತ. ಚಿಕಿತ್ಸೆ ಅಂದರೆ ಮನುಷ್ಯನಿಗೆ? ಹೌದು, ಮನುಷ್ಯನಿಗೆ ಮತ್ತು ಭೂಮಿಗೆ 2 ಕೆಲಸ ಮಾಡ್ತಾ ಇದ್ದೀವಿ. ಗೋ ಆಧಾರಿತ ಕೃಷಿ ಅಂತ ಬಂದಾಗ ಒಂದು ಗೋವನ್ನು ಮನೇಲಿ ಇಟ್ಕೊಂಡು ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಬಳಸ್ಕೊಂಡು ಪಂಚಾಮೃತ ಅಂತ ಹೇಳಿ ಪಂಚಗವ್ಯ ಅಂತ ಮಾಡಿ ಅದನ್ನು ಭೂಮಿಗೆ ಹಾಕಿ ಹೇಗೆ ಫಲವತ್ತತೆ ಜಾಸ್ತಿ ಮಾಡಿಕೊಳ್ಬೇಕು, ಅದ್ರ ಜೊತೆಗೆ ಈಗಾಗಲೇ ಜೀವಾಮೃತ ಮಾಡಿ ಹೇಗೆ ಹಾಕಬೇಕು, ಘನಜೀವಾಮೃತ ಮಾಡಿ ಜಮೀನಿಗೆ ಹೇಗೆ ಹಾಕಬೇಕು, ಅದರಿಂದ ಗೋಮೂತ್ರವನ್ನು ಬಳಸ್ಕೊಂಡು ಕೀಟನಾಶಕಗಳನ್ನು ಹೇಗೆ ತಯಾರಿ ಮಾಡಬೇಕು, ಇದನ್ನೆಲ್ಲ ಸವಿಸ್ತಾರವಾಗಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಆದರೆ ಗೋ ಆಧಾರಿತ ಅಂದರೆ ಗೋಗಳನ್ನು ಇಟ್ಕೊಂಡು ಹೇಗೆ ಕೃಷಿ ಮಾಡ್ಬೋದು, ಮೊದಲು ಗೋಗಳನ್ನು ಇಟ್ಕೊಂಡು ಹೇಗೆ ರೈತರು ಕೃಷಿ ಮಾಡ್ತಾಯಿದ್ರು ಅದನ್ನು ಹೇಗೆ ಮತ್ತೆ ವಾಪಸ್ ಮಾಡ್ಬೋದು ಅನ್ನೋದನ್ನು ತೋರಿಸುವಂಥದ್ದಕ್ಕೆ ಗೋ ಆಧಾರಿತ ಕೃಷಿ ಅಂತ ಹೇಳಿರು. ಓಕೆ, ಆವಾಗಲೊಂದು ಚಾರ್ಟ್ ಹೇಳಿದ್ರಿ, ಏನೆಲ್ಲ ಇರುತ್ತೆ ಚಾರ್ಟಲ್ಲಿ, ಏನದು ಪ್ಲಾನ್ ಇರುತ್ತೆ? ನೀವು ಈಗಾಗಲೇ ಕೇಳಿದ್ರಿ, ಅಂದರೆ ನಾನು ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದೆ, ಏನು ರೈತರು ಸಾವಯವ ಕೃಷಿ ಮಾಡಬೇಕಾದ್ರೆ ಒಂದು ಚಾರ್ಟನ್ನು ಮಾಡಿದ್ದೆ. ನಮ್ಮ ಹತ್ರನೇ ಯಾವ್ಯಾವ ಬೆಳೆಗಳನ್ನು ಹೇಗೆ ಬೆಳಿಬೇಕು, ನಮ್ಮ ಉತ್ಪನ್ನಗಳನ್ನು ಬಳಸ್ಕೊಂಡು, ಮತ್ತು ಅವರೇ ರೈತರು ತಯಾರಿ ಮಾಡ್ಕೊಂಡು ಹೇಗೆ ಬೆಳಿಬೇಕು. ಈಗ ನಾವು ನಮ್ಮ ಉತ್ಪನ್ನಗಳದ್ದು ಒಂದು ಪಟ್ಟಿ ಮಾಡಿದ್ದೀವಿ. ಅಂದರೆ ಯಾವ ಸಮಯಕ್ಕೆ ಯಾವುದು ಹಾಕಿದ್ರೆ ಸೂಕ್ತ, ಬೆಳೆ ಹೇಗೆ ಜಾಸ್ತಿ ಬರುತ್ತೆ, ಮತ್ತು ಭೂಮಿಗೆ ಏನು ತೊಂದರೆ ಆಗದೆ ಇರುವಂಗೆ ಸಾವಯವ ಕೃಷಿ ಹೇಗೆ ಮಾಡ್ಬೋದು ಅನ್ನೋದ ರೀತಿ ಒಂದು ನಾವು ಆಗಲೇ ಒಂದು ಕೆಮಿಕಲ್ ಫ್ರೀ ಕೃಷಿ ಹೇಗೆ ಮಾಡ್ಬೋದು ಅಂಥೇಳಿ ಒಂದು ಪಟ್ಟಿಗಳನ್ನು ಮಾಡಿದ್ದೀವಿ. ಅಂದರೆ ಭತ್ತಕ್ಕೋಸ್ಕರ ಮಾಡಿದ್ದೀವಿ, ರಾಗಿಗೆ ಮಾಡಿದ್ದೀವಿ, ಜೋಳಕ್ಕೆ ಮಾಡಿದ್ದೀವಿ, ತೊಗರಿ ಬೇಳೆಗೆ ಮಾಡಿದ್ದೀವಿ, ಕಡಲೆ ಬೇಳೆಗೆ ಮಾಡಿದ್ದೀವಿ, ಅಡಿಕೆಗೆ ಮಾಡಿದ್ದೀವಿ, ತೆಂಗಿಗೆ ಮಾಡಿದ್ದೀವಿ, ಅದ್ರ ಜೊತೆಗೆ ಕಬ್ಬಿಗೆ ಮಾಡಿದ್ದೀವಿ. ಹೀಗೆ ಸಾಕಷ್ಟು ಈ ಕೃಷಿ ಸಂಬಂಧಪಟ್ಟಂಥ ಬೆಳೆಗಳನ್ನು ಬೆಳೀಲಿಕ್ಕೆ, ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು, ಎಲ್ಲದಕ್ಕೂ ಒಂದು ಪಟ್ಟಿಯನ್ನು ಮಾಡಿದ್ದೀವಿ. ಆ ಪಟ್ಟಿಗಳನ್ನು ಬೇಕಾದ್ರೆ ರೈತರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಅದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ, ಅಂದರೆ ಎಷ್ಟೇ ದಿನಕ್ಕೆ ಏನು ಹಾಕಬೇಕು, ಎಷ್ಟು ಪ್ರಮಾಣಕ್ಕೆ ಹಾಕಬೇಕು, ಏನು ಹಾಕಿದ್ರೆ ಏನಾಗುತ್ತೆ, ಮತ್ತು ಅದರ ಸೈಕಲಿಂಗ್ ಹೇಗಿರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಅದರಲ್ಲಿ ಕೊಟ್ಟಿರುವಂಥದ್ದಿದೆ. ಬೇಕಾದ್ರೆ ಅದರ ಮಾಹಿತಿಯನ್ನು ಕೂಡ ರೈತರು ಪಡ್ಕೊಳ್ಬೇಕು. ಈಗ ನಾವು ಒಂದು ಎಂಡಿಂಗ್ ಅಂದರೆ ಒಂದು ಕೃಷಿಕರಿಗೆ ಒಂದು ಏನಾದರೂ ನೀವು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಕೃಷಿಕರು ಏನು ಮಾಡಬೇಕು ಇನ್ನು ಫ್ಯೂಚರಲ್ಲಿ ಅಂತ? ಕೃಷಿಕರು ಏನು ಮಾಡಬೇಕು ಅನ್ನೋಕ್ಕಿಂತಲೂ ಈಗ ಮಾಡ್ತಾ ಇರುವಂಥ ಕೃಷಿ ಇದೆ, ಆ ಪದ್ಧತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ರೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಈಗೆಲ್ಲ ಕೆಮಿಕಲ್ ಅಂಥೇಳಿ ನಾವು ಹೋಗಿ ಭೂಮಿನೂ ಹಾಳಾಗ್ಲಿಕ್ಕತ್ತದ, ನಮ್ಮ ಆರೋಗ್ಯನೂ ಹಾಳಾಗ್ಲಿಕ್ಕತ್ತದ, ಜನರ ಆರೋಗ್ಯನೂ ಹಾಳು ಮಾಡುವಂಥ ಕೆಲಸ ನಡೀಲಿಕ್ಕತ್ತದ. ಆದರೆ ಇದರಿಂದ ನಮಗೂ ಉಪಯೋಗ ಇಲ್ಲ, ರೈತರಿಗೂ ಉಪಯೋಗ ಇಲ್ಲ, ಜನರಿಗೂ ಉಪಯೋಗ ಇಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ನಾವು ಸಾವಯವ ಕೃಷಿ ಮಾಡ್ತೀವಿ, ಕೆಮಿಕಲ್ ಫ್ರೀ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಏನು ತೀರ್ಮಾನ ಮಾಡ್ಕೊಂಡ್ರಂದ್ರೆ ರೈತರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಭಾರತ ವಿಶ್ವಗುರು ಆಗಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಒಂದು ದೊಡ್ಡದಾದ ಸಂದೇಶ ಸಾರ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಭಾರತ ದೇಶದ ಬೆನ್ನೆಲುಬು ರೈತ ಅಂದಾಗ ರೈತನ ಬೆನ್ನೆಲುಬು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ನಿಜ, ಖಂಡಿತ. ಯಾಕಂದರೆ ತುಂಬ ವಿಷಯಗಳನ್ನು ನೀವು ತಿಳಿಸ್ಕೊಟ್ರಿ. ಮತ್ತು ಸಾವಯವ ಕೃಷಿಗೆ ಯಾಕೆ ಜನರು ಒಗ್ಕೊಳ್ಬೇಕು ಅನ್ನೋದು, ಯಾಕಂದರೆ ನಮಗೆ ಅದು ಅವಶ್ಯಕತೆ ಇದೆ ನಮ್ಮ ಆರೋಗ್ಯಕ್ಕೆ. ಮತ್ತು ಖಂಡಿತವಾಗ್ಲೂ ಇನ್ನು 10 ವರ್ಷವೂ ಬೇಕಾಗಿಲ್ಲ, ಈಗಲೇ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಬದಲಾವಣೆ ಆಗ್ತಾನೂ ಕೂಡ ಇದೆ. ಅದಕ್ಕೆ ನೀವಂತೂ ಆ ಬೆನ್ನೆಲುಬು ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಇನ್ನೂ ಜಾಸ್ತಿ ಇದೆ. ಯಾಕಂದರೆ ನಿಮ್ಮ ಟೀಮ್ ಅದಕ್ಕೆ ನೀವು ವರ್ಕ್ ಮಾಡ್ತಿರೋದ್ರಿಂದ ರೈತರಿಗೆ ಏನು ಬೇಕು ಅದನ್ನು ನೀವು ಕೊಡ್ತಾ ಇದ್ದೀರಾ. ಅವ್ರಿಗೆ ಏನು ಬೇಕು ಅನ್ನೋದು ಕೂಡ ಗೊತ್ತಿದೆ, ಬಟ್ ಅವರು ಬೇಗ ಅದನ್ನು ತಗೋಬೇಕು ಅನ್ನೋದು ಮಾತ್ರ ಈಗ ಉಳಿದಿರೋ ಮಾತಲ್ವಾ? ಅದರ ವಿಚಾರಗಳು ಅವ್ರ ಹತ್ರನೂ ಇದೆ. ಹೇಗಂದ್ರೆ ಅವ್ರಿಗೆ ಹೆಂಗಂದ್ರೆ ಹನುಮಂತ ದೇವ್ರಿಗೆ ಹೋಲಿಸ್ತೀನಿ ರೀ. ಅಂದ್ರೆ ಅವ್ರಿಗೆ ಎಲ್ಲ ಜ್ಞಾನದ ಮರ್ತಾರೆ ಅಷ್ಟೇ ರೀ. ಅವರಿಗೆ ನೆನಪಾಗ್ಬೇಕಷ್ಟೇ. ನೆನಪಾದ್ರೆ ಅಂದ್ರೆ ಹನುಮ ಹೆಂಗೆ ಸಮುದ್ರ ದಾಟಿ ಸೀತೆಯನ್ನು ಕಂಡಿಡಿದು ಬಂದು ಹೆಂಗೆ ರಾಮರಿಗೆ ವಿಷಯ ಮುಟ್ಟಿಸಿದ, ಹಾಗೆ ಸಾವಯವ ಕೃಷಿದಾಗ ಅವರೆಲ್ಲ ಮರ್ತಾರೆ. ಅವ್ರಿಗೆ ಮತ್ತೆ ನೆನಪಾಯಿತು ಅಂದ್ರೆ
ಅವೆಲ್ರಿಗೂ ಅಮೃತ ಕೊಡುವಂಥ ಕೆಲಸ ಮಾಡೇ ಮಾಡ್ತಾರೆ ಮತ್ತು ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಅವರೆಲ್ಲರೂ ಶ್ರಮ ಪಟ್ಟೇ ಪಡ್ತಾರೆ ಅಂತ ನನ್ನ ಆಸೆ. ಖಂಡಿತ ಧನ್ಯವಾದಗಳು ಗುರುಗಳೇ. ತುಂಬ ಒಳ್ಳೆ ಮಾತುಗಳನ್ನು ಹೇಳ್ಕೊಟ್ಟು ಎಲ್ಲರೂ ನಮ್ಮ ವೀಕ್ಷಕರು ಕೂಡ ಯಾರೆಲ್ಲ ಕೃಷಿ ಮಾಡ್ತೀರಾ, ಕೃಷಿ ಮಾಡೋ ಆಸಕ್ತಿ ಇದೆ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾಗಿರುವಂಥ ಮಾಹಿತಿ ಸಿಕ್ಕಿದೆ ನಮ್ಮ ಮಾತುಕತೆಯಿಂದ ಅಂತ ನಾನು ಅಂದ್ಕೊಂಡು, ನಿಮಗೆ ನಮ್ಮ ಈ ಮಾತುಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಂತೃಪ್ತಾಯ ಶ್ರೀಧರಾಯ ನಮೋ ನಮಃ.